ವಂದನೆಗಳು ಆಂಟಿ. ವಂದನೆ. ಸರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಹೃದಯಪೂರ್ವಕವಾದಂತ ವಂದನೆಗಳನ್ನು ಸಲ್ಲಿಸುತ್ತಾ ಚಿಕ್ಕ ವಂದನೆಗಳು ಬ್ರದರ್. ವಂದನೆಗಳು. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಭಾವಿಸುವುದಾದರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಮ್ಮೆಲ್ಲರ ಬದುಕಿನಲ್ಲಿ ಮತ್ತೊಂದು ದಿನವನ್ನು ದಯಪಾಲಿಸಿ ಈ ದಿನದಲ್ಲಿ ಕರ್ತನೆ ನಿಮ್ಮ ಸನ್ನಿಧಾನದಲ್ಲಿ ಒಟ್ಟಾಗಿ ಸೇರುವ ಒಳ್ಳೆ ಕೃಪೆಯನ್ನು ಕೊಡಿದಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ನಿಮ್ಮ ಪ್ರೀತಿ ದೊಡ್ಡದು, ನಿಮ್ಮ ಆಲೋಚನೆಗಳು ಮಿಗಿಲಾಗಿವೆ. ನಿಮ್ಮ ಆಲೋಚನೆಗಳು ನಿಮ್ಮ ಪ್ರೀತಿಗೆ ತಕ್ಕಂತೆ ನಾವೆಲ್ಲರೂ ಜೀವಿಸುವ ಹಾಗೆ ನಮಗೆ ಸಹಾಯ ಮಾಡಿ ಕರ್ತನೆ. ನಮ್ಮನ್ನು ನೀವು ಕರೆದಿದ್ದೀರಾ, ಆರಿಸಿಕೊಂಡಿದ್ದೀರಾ ಎಂದರೆ ನಮ್ಮ ಮೇಲೆ ನಿಮ್ಮ ಪ್ರಣಾಳಿಕೆ ಇದೆ, ನಮ್ಮ ಮೇಲೆ ನಿಮ್ಮ ಉದ್ದೇಶವಿದೆ. ಆ ಉದ್ದೇಶಗಳಿಗೆ ತಕ್ಕಂತೆ ನಾವೆಲ್ಲರೂ ಜೀವಿಸುವ ಹಾಗೆ ನಮಗೆ ಸಹಾಯ ಮಾಡಿ ನಿಮ್ಮ ವಾಕ್ಯದ ಜ್ಞಾನದಿಂದ ನಮ್ಮನ್ನು ತುಂಬಿಸಿ ನಿಮ್ಮ ವಾಕ್ಯದಲ್ಲಿರುವಂತಹ ಗೂಢಾರ್ಥಗಳನ್ನು ತಿಳಿದುಕೊಂಡು ಕೊನೆಯವರೆಗೂ ನಿಮ್ಮನ್ನು ಸೇವಿಸುವವರಾಗಿ ನಾವೆಲ್ಲರಿರುವ ಹಾಗೆ ನಮಗೆ ಸಹಾಯ ಮಾಡಿ. ಹಾಗೆ ಮಾಡಿ ನಡೆಸುತ್ತೀರೆಂಬುದಾಗಿ ನಂಬುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಮತ್ತೊಂದು ಆವೃತ್ತಿ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ವಂದನೆಗಳು. ಈ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಪ್ರಯಾಸ ಪಡುತ್ತಿರುವಂತ ರೇಖಾಂಟಿ, ದೀಕ್ಷಿತ್, ಅವರಿಬ್ಬರಿಗೂ ಹೃದಯಪೂರ್ವಕವಾದಂತ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಯಾಕೆಂದ್ರೆ ಇಟ್ ಈಸ್ ನಾಟ್ ಎನ್ ಈಸಿ ಜಾಬ್. ಅದು ಅಷ್ಟು ಸುಲಭವಾದಂತ ಕೆಲಸವಲ್ಲ. ಪ್ರತಿದಿನ ಈ ಕಾರ್ಯಕ್ರಮವನ್ನು ನಡೆಸುವಂಥದ್ದು, ಪ್ರತಿದಿನ ಬೆಳಗ್ಗೆ ಹೇಳುವಂಥದ್ದು. ಸೊ ದೇವರು ಆ ಒಳ್ಳೆಯ ಮನಸ್ಸನ್ನು, ಆ ಒಳ್ಳೆಯ ಕೃಪೆಯನ್ನು, ಆ ಬಲವನ್ನು, ಜ್ಞಾನವನ್ನು ದೇವರು ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಾಗಿ ದೇವರು ತನ್ನ ಸೇವೆಯಲ್ಲಿ ಆಂಟಿ ಅವರನ್ನಾಗಲಿ ದೀಕ್ಷಿತನಾಗಲಿ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಈ ದಿನ ಇಂತಹ ಒಳ್ಳೆ ಸಮಯವನ್ನು ಕೊಟ್ಟಂತ ದೇವಾದಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋರಾಗಿದ್ದು, ಸತ್ಯವೇದದಲ್ಲಿ ಒಂದು ವಚನವನ್ನು ನೋಡಿಕೊಂಡು ಈ ದಿನದ ವಾಕ್ಯದ ಭಾಗವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಯೋಹಾನನ ಬರೆದ ಸುವಾರ್ತೆ 21ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 15ನೇ ವಚನದಿಂದ 18ನೇ ವಚನದವರೆಗಿರುವಂತ ಸಂದರ್ಭವನ್ನು ನಾವು ಓದಿಕೊಳ್ಳೋಣ. 21ನೇ ಅಧ್ಯಾಯ 15ನೇ ವಚನದಿಂದ 18ನೇ ವಚನ. ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವರಿಗೆ, ನನ್ನ ಕುರಿಮರಿಗಳನ್ನು ಮೇಯಿಸು ಎಂದು ಹೇಳಿದನು. ಆತನು ತಿರುಗಿ ಎರಡನೆಯ ಸಾರಿ ಅವನನ್ನು, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಮರಿಗಳನ್ನು ಕಾಯಿ ಎಂದು ಹೇಳಿದನು. ಆತನು ಮೂರನೆಯ ಸಾರಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಲು ಮೂರನೆಯ ಸಾರಿ ಆತನು, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲಾ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೆ ಅಂದನು. ಅವನಿಗೆ ಯೇಸು, ನನ್ನ ಕುರಿಮರಿಗಳನ್ನು ಮೇಯಿಸು. ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ಯೌವನಸ್ಥನಾಗಿದ್ದಾಗ ನೀನೇ ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿದ್ದಿ. ಆದರೆ ನೀನು ಮುದುಕನಾದಾಗ ನಿನ್ನ ಕೈಗಳನ್ನು ಚಾಚುವಿ, ಮತ್ತೊಬ್ಬನು ನಿನ್ನ ನಡುವನ್ನು ಕಟ್ಟಿಕೊಂಡು ನಿನಗೆ ಇಷ್ಟವಿಲ್ಲದ ಕಡೆಗೆ ನಿನ್ನನ್ನು ತೆಗೆದುಕೊಂಡು ಹೋಗುವನು ಎಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ಯೇಸು ಕ್ರಿಸ್ತರವರ ತನ್ನ ಜೀವನದ ಕೊನೆಯ ದಿನಮಾನಗಳಲ್ಲಿ, ಅಂದರೆ ಶಿಷ್ಯರನ್ನ ಬಿಟ್ಟು ಹೋಗುವಂತ, ಶಿಷ್ಯರನ್ನು ಬಲಪಡಿಸುವಂತ ಸಮಯ ಗಳಿಗೆ ಇವಾಗ ನಾವು ಓದಿಕೊಂಡಿರುವಂತ ಸಂದರ್ಭ. ಒಂದು ಸಮಯದಲ್ಲಿ
ಆತ್ರ ಪಡುವಂತ ಪೇತ್ರನು, ಒಂದು ಸಮಯದಲ್ಲಿ ಕೋಪ ಪಡುತ್ತಿರುವಂತ ಪೇತ್ರನು ಇವಾಗ ಹಾಗಿಲ್ಲ. ಪೇತ್ರನು ಬದಲಾಗಿದ್ದಾನೆ. ಪೇತ್ರನ ವ್ಯಕ್ತಿತ್ವ ಬದಲಾಗಿದೆ. ಸಾತ್ವಿಕನಾಗಿದ್ದಾನೆ, ಮೃದುವಾದಂತ ಮನಸ್ಸುಳ್ಳವನಾಗಿದ್ದಾನೆ. ಇನ್ನು ಹೇಳಬೇಕು ಅಂತಂದ್ರೆ ಪೇತ್ರನು ತನ್ನ ಆಲೋಚನೆಗಳನ್ನು, ತನ್ನ ಮಾತನಾಡುವಂತ ಮಾತಿನ ವಿಧಾನವನ್ನು ಸಮಸ್ತವನ್ನು ಬದಲಾಯಿಸಿಕೊಂಡು ಈಸ್ ಎ ಕಂಪ್ಲೀಟ್ಲಿ ಚೇಂಜ್ಡ್ ಪರ್ಸನ್ ಆಗ್ಬಿಟ್ಟಿದ್ದಾನೆ ಪೇತ್ರನು. ಯಾಕೆ ಅಂತಂದ್ರೆ ಯೇಸು ಕ್ರಿಸ್ತರವರು ತನ್ನನ್ನು ಕರೆಯುವಾಗ ನನ್ನನ್ನ ಮನುಷ್ಯರನ್ನು ಹಿಡಿಯುವ ಬೆಸ್ತನನ್ನಾಗಿ ಮಾಡ್ತೇನೆ, ನೀನು ಮೀನುಗಳನ್ನು ಹಿಡಿತಿದ್ಯಲ್ಲ, ನಾನ್ ನಿನ್ನನ್ನ ಮನುಷ್ಯರನ್ನು ಹಿಡಿಯುವ ಬೆಸ್ತನನ್ನಾಗಿ ಮಾಡುತ್ತೇನೆ ಎಂಬುದಾಗಿ ಹೇಳ್ತಾರೆ. ಆ ಮಾತನ್ನು ನಂಬಿದಂತ ಪೇತ್ರನು ಯೇಸು ಕ್ರಿಸ್ತನನ್ನ ಹಿಂಬಾಲಿಸುತ್ತಾ ಯೇಸು ಕ್ರಿಸ್ತರವರು ಶಿಲುಬೆಗೆ ಏರಲ್ಪಡುವಂತ ಸಮಯವು ಬಂದ ತಕ್ಷಣ ಕ್ರಿಸ್ತನು ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಿದಂತಹ ಒಂದು ಬಲಹೀನನಾದಂತ ವ್ಯಕ್ತಿ ಪೇತ್ರನು. ಬಲಹೀನನು ಹೇಳಬೇಕು ಅಂತಂದ್ರೆ ಇಲ್ಲ, ಬಲಹೀನನಲ್ಲ, ಬಲವಂತನೇ ಆ ಸಂದರ್ಭ ತನ್ನನ್ನು ಬಲಹೀನ ಮಾಡಿತು. ಆ ಪರಿಸ್ಥಿತಿ ತನ್ನನ್ನು ಬಲಹೀನ ಮಾಡಿತು. ಅಂತಹ ಸಿಚುವೇಶನ್ ಅನ್ನ ತಾನು ಹ್ಯಾಂಡಲ್ ಮಾಡ್ಲಿಕ್ಕಾಗಿಲ್ಲ, ಅದನ್ನ ಟೇಕ್ ಓವರ್ ಮಾಡ್ಲಿಕ್ಕಾಗದೇ ಇರುವಂತ ಪರಿಸ್ಥಿತಿಯಲ್ಲಿ ಪೇತ್ರನಿದ್ದ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಯಾಕಂತಂದ್ರೆ ಪೇತ್ರನು ಯೇಸು ಕ್ರಿಸ್ತನನ್ನ ಎಷ್ಟು ಪ್ರೀತಿ ಮಾಡಿದ್ದಾನೆ ಅಂತಂದ್ರೆ, ಬಹಳ ಹತ್ತಿರವಾಗಿದ್ದಂತ ವ್ಯಕ್ತಿ, ಬಹಳ ಹೆಚ್ಚಾಗಿ ಅರ್ಥ ಮಾಡಿಕೊಂಡಂತ ಪೇತ್ರನು. ಆದರೆ ಇಷ್ಟಾಗಿ ಅರ್ಥ ಮಾಡಿಕೊಂಡಂತ ಪೇತ್ರನೇ ಕೊನೆಯ ಪರಿಸ್ಥಿತಿಗೆ ಬರೋಷ್ಟರಲ್ಲಿ ಐ ಡೋಂಟ್ ನೋ ಹೂ ಈಸ್ ಅಂದ್ಬಿಟ್ಟ. ಅಂದ್ರೆ ನನಗೆ ಯೇಸು ಕ್ರಿಸ್ತನು ಯಾರೋ ನನಗೆ ಗೊತ್ತಿಲ್ಲ, ನಾನು ಆತನ ಶಿಷ್ಯನಲ್ಲ, ನಾನು ಆತನನ್ನ ಅರಿಯುವುದೇ ಇಲ್ಲ ಎಂಬಂತ ಮಾತನ್ನ ಹೇಳುವಂತ ಪರಿಸ್ಥಿತಿಗೆ ಹೋಗಿದ್ದಾನೆ ಅಂತಂದ್ರೆ ಆ ಮಟ್ಟಿಗೆ ಇನ್ನೂ ಬೆಳೆದಿರ್ಲಿಲ್ಲ ಪೇತ್ರನು, ಆ ಲೆವೆಲ್ಗೆ ಇನ್ನೂ ಹೋಗಿರ್ಲಿಲ್ಲ. ಹೋಗದೇ ಇದ್ದಾಗ ಯೇಸು ಕ್ರಿಸ್ತನು ಯಾರೋ ನನಗೆ ಗೊತ್ತಿಲ್ಲ ಎಂಬುದಾಗಿ 3 ಸಾರಿ ಬೊಂಕಿದಂತ ಪೇತ್ರನು ಕೋಳಿ ಕೂಗಿದ ತಕ್ಷಣ ಅರಿತುಕೊಂಡ, ಅಯ್ಯೋ ನಾನು ಸುಳ್ಳು ಹೇಳಿದೆ, ಸ್ವಾಮಿ ನನಗೆ ಹೇಳಿದ್ರು ನೀನ್ ನನ್ನನ್ನು ಅರಿಯಲ್ಲ ಅಂತ 3 ಸರಿ ಹೇಳ್ತೀಯ, ಅದು ಹೇಳೋವರೆಗೂ ಕೋಳಿ ಕೂಗಲ್ಲ. ಇವತ್ತು ಕೋಳಿ ಕೂಗಿದ ತಕ್ಷಣ ಆತನಿಗೆ ಅರಿವಾಯಿತು. ಅರಿವಾದ ನಂತರ ಬದಲಾದ, ಪಶ್ಚಾತ್ತಾಪ ಪಟ್ಟು ಬದಲಾದ. ಮನುಷ್ಯರಾದಂತ ನಮ್ಮ ಜೀವನದಲ್ಲಿ ಬದಲಾವಣೆ ಎನ್ನುವಂಥದ್ದು ಬರಬೇಕಂತಂದ್ರೆ ಪಶ್ಚಾತ್ತಾಪ ಎನ್ನುವಂಥದ್ದು ಇರಬೇಕು. ಪಶ್ಚಾತ್ತಾಪ ಎನ್ನುವಂಥದ್ದು ಇದ್ದರೇನೆ ನಮ್ಮಲ್ಲಿ ಬದಲಾವಣೆ ಎನ್ನುವಂಥದ್ದು ಕಾಣುತ್ತೆ. ಇಲ್ಲಂತಂದ್ರೆ ನಾವು ಬದಲಾಗ್ಲಿಕ್ಕೆ ಸಾಧ್ಯವಿಲ್ಲ ಪ್ರಿಯ. ಒಂದು ವ್ಯಕ್ತಿ ಕುಡುಕತನವನ್ನ ಬಿಡಬೇಕು ಅಂತಂದ್ರೆ ತನಗದು ಅರ್ಥ ಆಗಬೇಕು ಅದು ತಪ್ಪು ಅಂತ. ಒಂದು ವ್ಯಕ್ತಿ ಸಿಗರೆಟ್ ಸ್ಮೋಕ್ ಮಾಡೋದನ್ನ ಬಿಡಬೇಕು ಅಂತಂದ್ರೆ ಅದು ತನಗೆ ಅರ್ಥ ಆಗಬೇಕು ಅದು ತಪ್ಪು ಅಂತ. 1000 ಮಂದಿ 1000 ಮಾತುಗಳು ಬಂದು ಹೇಳಿದರೂ ಕೂಡ ಅವನದನ್ನ ಬಿಡಲ್ಲ. ವೈ? ಬಿಕಾಸ್ ಹಿ ಶುಡ್ ರಿಯಲೈಸ್, ತಾನದನ್ನ ಅರ್ಥ ಮಾಡಿಕೊಂಡು ಅದನ್ನ ಬಿಟ್ರೇನೆ ಮನುಷ್ಯನು ಬದಲಾಗ್ತಾನೆ. ಪೇತ್ರನು ಸಹ ಪ್ರಿಯರೇ ಬಲಹೀನನಾದನು. ಆದ್ರೆ ಆ ಬಲಹೀನತೆಯಲ್ಲಿ ಆ ಬಲಹೀನನಾಗಿದ್ದಂತ ಪೇತ್ರನು ಇನ್ನು ಮುಂದಿನ ದಿನಮಾನಗಳಲ್ಲಿ ಹಾಗೆ ಬಲಹೀನನಾಗಿರಲಿಲ್ಲ, ಬಲಹೀನನಾದಂತ ಪೇತ್ರನು ಯೇಸು ಕ್ರಿಸ್ತನನ್ನು ಅರಿಯನು, ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಿದಂತ ಪೇತ್ರನು ಇನ್ನು ಮುಂದೆ ನಾನು ಅರಿಯುವುದಿಲ್ಲ ಎಂಬಂತ ಮಾತನ್ನ ಹೇಳಿಲ್ಲ ಪ್ರಿಯರೇ. ಕೂತ್ಕೊಂಡ, ಯೋಚನೆ ಮಾಡ್ದ, ನಾನು ತಪ್ಪು ಮಾಡಿದೆ ಎಂದು ಪಶ್ಚಾತ್ತಾಪ ಪಟ್ಟ. ಈ ಪಶ್ಚಾತ್ತಾಪ ಯಾವಾಗ್ಲೂ ಕೂಡ ಪ್ರಿಯರೇ ನಮ್ಮನ್ನು ಬದಲಾಯಿಸುವಂತದ್ದಾಗಿರಬೇಕೇ ಬಿಟ್ಟು ಇಸ್ಕರಿಯೋತ್ ಯೂದನ ಹಾಗೆ ಹೋಗಿ ನೇಣಾಕುವಂತ ಪರಿಸ್ಥಿತಿಯಲ್ಲಿ ಇರಬಾರದು. ಇಸ್ಕರಿಯೋತ್ ಯೂದನು ಕೂಡ ತಪ್ಪು ಮಾಡಿದ್ದೇನೆ ಎಂಬಂತ ಒಂದು ಗಿಲ್ಟಿ ಫೀಲಿಂಗ್ ಇಂದಾನೆ ಹೋಗ್ಬಿಟ್ಟು ನೇಣಾಕೊಂಡ, ಸತ್ತೋದ. ಆದ್ರೆ ಮನುಷ್ಯನ ಬದುಕು ಬದಲಾಗಬೇಕು ಅಂತಂದ್ರೆ ಪ್ರಾಣ ಕಳ್ಕೊಳ್ಳೋದ್ರಿಂದ ಬದಲಾಗಲ್ಲ, ಅದನ್ನು ವರ್ಸ್ ಆಗುತ್ತೆ, ಅದಿನ್ನೂ ದರಿದ್ರವಾದಂತ ಪರಿಸ್ಥಿತಿಗೆ ಹೋಗ್ಬಿಡುತ್ತೆ. ಆದರೆ ಬದುಕು ಬದಲಾಗಬೇಕು, ಹೃದಯಗಳು ಬದಲಾಗಬೇಕು ಅಂತಂದ್ರೆ ಪಶ್ಚಾತ್ತಾಪ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ. ಆ ಪಶ್ಚಾತ್ತಾಪದ ನಂತರ ನೀನು ತೆಗೆದುಕೊಳ್ಳುವಂತ ನಿರ್ಣಯವೆನ್ನುವಂಥದ್ದು ಬಹಳ ಪ್ರಾಮುಖ್ಯ. ಪಶ್ಚಾತ್ತಾಪ ಇಸ್ ವೆರಿ ಇಂಪಾರ್ಟೆಂಟ್, ರಿಪೆಂಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದರ ನಂತರ ನೀನ್ ತೆಗೆದುಕೊಳ್ಳುವಂತ ನಿರ್ಣಯ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂತ ಪಾತ್ರನ ಪೋಷಿಸುವಂತದ್ದಾಗಿದೆ. ಆದರೆ ತುಂಬಾ ಸಲ ಪಶ್ಚಾತ್ತಾಪ ಪಡ್ತೇವೆ, ಅದರ ನಂತರ ತೆಗೆದುಕೊಳ್ಳುವಂತ ನಿರ್ಣಯ ತಪ್ಪಾದಂತ ನಿರ್ಣಯಗಳನ್ನ ತೆಗೆದುಕೊಳ್ತೇವೆ. ಇಲ್ಲಿ ಪೇತ್ರನು ತಪ್ಪು ಮಾಡಿದ್ದಾನೆ ಹೌದು, ಪಶ್ಚಾತ್ತಾಪ ಪಟ್ಟಿದ್ದಾನೆ ಹೌದು, ಅದರ ನಂತರ ತೆಗೆದುಕೊಂಡಂತ ನಿರ್ಣಯ ಪೇತ್ರನನ್ನು ಉನ್ನತ ಸ್ಥಾನದಲ್ಲಿ ನಿಲ್ಲಿಸಿದೆ. ಯೇಸು ಕ್ರಿಸ್ತರವರು, ಪೇತ್ರನೇ, ಡು ಯು ಲವ್ ಮೀ? ನೀನು ನನ್ನನ್ನ ಪ್ರೀತಿ ಮಾಡ್ತಿದೀಯಾ ಅಂತ ಕೇಳಿದಾಗ
ಅದು ಎಷ್ಟ್ ಸತಿ ಕೇಳಿದಾರೆ? 3 ಸತಿ. 3 ಸತಿನೇ ಯಾಕೆ ಕೇಳ್ಬೇಕಂತಂದ್ರೆ 3 ಸತಿ ನೀನ್ ಸುಳ್ಳು ಹೇಳಿದ್ಯಾ. 3 ಸತಿ ನೀನ್ ಸುಳ್ಳು ಹೇಳಿರೋದ್ರಿಂದ ಐ ಆಮ್ ಆಸ್ಕಿಂಗ್ ಯು 3 ಟೈಮ್ಸ್. ನಾನ್ ನಿನ್ನನ್ನ 3 ಸತಿ ಕೇಳ್ತಿದ್ದೇನೆ. 3 ಸತಿ ಹೇಳು, ಉತ್ತರ ಕೊಡು. ಪ್ರೀತಿ ಮಾಡ್ತಿದ್ಯಾ? ಎಸ್ ಐ ಡು. ನಾನು ಪ್ರೀತಿ ಮಾಡ್ತಿದ್ದೇನೆ. 2ನೇ ಸತಿ ಪ್ರೀತಿ ಮಾಡ್ತಿದ್ಯಾ? ಹೌದು ಸ್ವಾಮಿ, ನಾನು ಪ್ರೀತಿ ಮಾಡ್ತಿದ್ದೇನೆ. 3ನೇ ಸತಿನೂ ಕೂಡ ಕೇಳಿದ ತಕ್ಷಣ ದುಃಖಪಟ್ಟು, ಅಯ್ಯೋ ಸ್ವಾಮಿ, ನಿನಗೆ ಗೊತ್ತಲ್ವಾ ನನ್ನ ಮನಸ್ಸು, ನನ್ನ ಹೃದಯ, ನನ್ನ ಆಲೋಚನೆಗಳು ನಿನಗೆ ಗೊತ್ತಲ್ವಾ, ನಾನು ನಿನ್ನನ್ನ ಪ್ರೀತಿ ಮಾಡ್ತಿದ್ದೇನೆ ಅಲ್ವಾ, ನಿನಗೆ ಗೊತ್ತು ತಾನೆ ಅಂತ ಕೇಳಿದಾಗ ಅವಾಗ ಯೇಸು ಕ್ರಿಸ್ತರು ಹೇಳ್ತಿರುವಂತ ಮಾತು 18ನೇ ವಚನ, ನನ್ನ ಕುರಿಗಳನ್ನು ಮೇಯಿಸು, ನನ್ನ ಕುರಿಗಳನ್ನು ಮೇಯಿಸು. ಜವಾಬ್ದಾರಿಯನ್ನು ಕೊಡ್ತಿದ್ದಾರೆ, ಕೆಲಸವನ್ನು ಒಪ್ಪಿಸಿಕೊಡ್ತಿದ್ದಾರೆ. ನೀನಿನ್ನು ಮೇಲೆ ನನ್ನನ್ನ ಪ್ರೀತಿ ಮಾಡುವವನಾದರೆ, ನನ್ನನ್ನು ಅರಿತುಕೊಂಡವನಾದರೆ, ನನ್ನ ನಿಜವಾಗ್ಲೂ ನೀನು ಲವ್ ಮಾಡುವಂತ ವ್ಯಕ್ತಿಯಾದರೆ ಜವಾಬ್ದಾರಿ ತೆಗೆದುಕೋ, ಕೆಲಸ ತೆಗೆದುಕೋ, ನನ್ನ ಕುರಿಗಳನ್ನು ಮೇಯಿಸು. ಎಲ್ಲಿದಾವ ಸ್ವಾಮಿ ಕುರಿಗಳು? ಕುರಿಗಳಂತಂದ್ರೆ ದೇವರ ಸಭೆ, ದೇವರನ್ನು ಕ್ರಿಸ್ತನನ್ನು ಅಂಗೀಕರಿಸಿದಂತವ್ರು ಕುರಿಗಳು. ಓಕೆ, ಇವಾಗ 12 ಮಂದಿ ಶಿಷ್ಯರು ಆತನನ್ನ ಹಿಂಬಾಲಿಸುವವರಾದ್ರೆ 12 ಮಂದಿಯಲ್ಲೂ ಒಬ್ಬ ಹೋದ, 11 ಮಂದಿ ಏನಲ್ವಾ, ಎಲ್ಲಿದ್ದಾರೆ ಕುರಿಗಳು ಅಂತ ಹೇಳ್ಬಿಟ್ಟು ಟೆನ್ಷನ್ ತಗೊಂಡಿಲ್ಲ. ಕುರಿಗಳಿಗೋಸ್ಕರ ಕಾಯ್ತಿದ್ದ, ಸಮಯಕ್ಕೋಸ್ಕರವಾಗಿ ಕಾಯ್ತಿದ್ದ. ಅಪೋಸ್ತಲ ಕಾರ್ಯಕ್ಕೆ ಹೋದ ನಂತರ ಅಪೋಸ್ತಲ ಕಾರ್ಯವನ್ನು ಓದಬೇಕಾದ್ರೆ ನಮ್ಗೆ ಅರ್ಥ ಆಗುತ್ತೆ, ಪೇತ್ರನು ಮಾಡಿದಂತ ಪ್ರಸಂಗದ ಮೂಲಕವಾಗಿ ಆ ದಿನ ಸಭೆಗೆ ಸೇರಿಸಲ್ಪಟ್ಟವರು 3,000 ಮಂದಿ. 3,000 ಮಂದಿ 3,000 ಮಂದಿ ದೇವರ ಸಭೆಗೆ ಸೇರಿಸಲ್ಪಟ್ಟ ನಂತರ ಅದು ಕ್ರಮೇಣ 5,000ವಾಗಿ ಬೆಳೆಯಿತು. 5,000ವಾಗಿ ಬೆಳೀತು ಅಂತಂದ್ರೆ ಸಭೆ ಎನ್ನುವಂಥದ್ದು ಬಲಹೀನನಾದಂತ ಪೇತ್ರನನ್ನು ಬಲವಂತನನ್ನಾಗಿ ಮಾಡಿ ನಡೆಸಿದಂತ ಪ್ರಾರಂಭವಾದಂಥದ್ದು ಸಭೆ. ಪೇತ್ರನು ಬಲವಂತನಾಗಿರಲಿಲ್ಲ, ಬಲಹೀನನಾಗಿದ್ದ. ಆ ಬಲಹೀನನಾದಂತ ಪೇತ್ರನನ್ನು ಬಲವಂತನನ್ನಾಗಿ ದೇವರು ಮಾರ್ಪಡಿಸಿಕೊಂಡು ಸಭೆಯನ್ನು ನಿರ್ಮಿಸಿದಂತ ಪರಿಸ್ಥಿತಿಯನ್ನ ನಾವು ಚರಿತ್ರೆಯಲ್ಲಿ ಕಾಣ್ತೇವೆ. ಈ ದಿನ ನೀನು ನಾನು ಒಂದು ವೇಳೆ ಬಲಹೀನನಾಗಿದ್ದರೆ, ನೀನು ನಾನು ಒಂದು ವೇಳೆ ಜ್ಞಾನವಿಲ್ಲದವನಾಗಿದ್ದರೆ, ನೀನು ನಾನು ಒಂದು ವೇಳೆ ಬ್ಯಾಕ್ ಗ್ರೌಂಡ್ ಇಲ್ಲದವರಾಗಿದ್ದರೂ ಕೂಡ ಪ್ರಿಯರೇ, ಚಿಂತೆ ಮಾಡ್ಬೇಕಾದಂತ ಪರಿಸ್ಥಿತಿ ಇಲ್ಲ. ನಿನ್ನನ್ನು ನನ್ನನ್ನು ಕರೆದಂತ ದೇವರು, ನಿನ್ನನ್ನು ನನ್ನನ್ನು ಆರಿಸಿದಂತ ದೇವರು ನಮ್ಮ ಮೂಲಕವಾಗಿ ಅದ್ಭುತಗಳನ್ನ ಮಾಡುವುದಕ್ಕೆ ಶಕ್ತನು. ಮಾಡುವಾತನು ನೀನಲ್ಲ, ಮಾಡುವವನು ನೀನಲ್ಲ, ಮಾಡಿಸುವವನು ದೇವರಾಗಿರುವುದರಿಂದ, ಮಾಡಿಸುವಾತನು ದೇವರಾಗಿರುವುದರಿಂದ ಆ ದೇವರಿಗೆ ನಮ್ಮ ಆಲೋಚನೆಗಳನ್ನ, ನಮ್ಮ ಉದ್ದೇಶಗಳನ್ನ, ನಮ್ಮ ಹೃದಯಗಳನ್ನ ಸಮರ್ಪಿಸಿಕೊಂಡಾಗ ದೇವರು ನಮ್ಮ ಉದ್ದೇಶಗಳನ್ನ ತನಗೆ ತಕ್ಕ ಹಾಗೆ ಡಿಸೈನ್ ಮಾಡ್ಕೊಳ್ತಾರೆ, ತನ್ನ ಆಲೋಚನೆಗೆ ತಕ್ಕಂತೆ ನಮ್ಮನ್ನ ಮಾಡಿಫೈ ಮಾಡ್ಕೊಳ್ತಾರೆ. ಯಾಕೆಂತಂದ್ರೆ ದೇವರಿಗೆ ಗೊತ್ತು ನನ್ನಿಂದ ದೇವರಿಗೆ ಏನ್ ಬೇಕಂತ, ದೇವರಿಗೆ ಗೊತ್ತು ನಿನ್ನಿಂದ ದೇವರಿಗೆ ಏನ್ ಕೆಲಸ ಆಗಬೇಕಂತ. ವೆನ್ ಯು ಸರೆಂಡರ್ ಯುವರ್ ಸೆಲ್ಫ್, ದೇವರಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಂಡಾಗ ನಿನ್ನಲ್ಲಿದ್ದಂತ ಬಲಹೀನತೆಗಳನ್ನ ದೂರ ಮಾಡಿ ಬಲವನ್ನ ದಯಪಾಲಿಸಿ ತನ್ನಲ್ಲಿ ದೇವರು ನಿಲ್ಲಿಸಿಕೊಳ್ಳೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಆದರೆ ದೇವರ ಬಳಿಗೆ ಬರುವಾಗ, ಅಯ್ಯೋ ದೇವರ ಬಳಿಗೆ ಬರಬೇಕು ಅಂತಂದ್ರೆ ನಾನು ಪರಿಶುದ್ಧನಾಗಿರ್ಬೇಕಲ್ವಾ, ದೇವರಿಗೆ ಪರಿಶುದ್ಧತೆ ಬೇಕಲ್ವಾ? ನೋ, ದೇವರಿಗೆ ಪರಿಶುದ್ಧತೆ ಬೇಕು ಯಾವಾಗ? ದೇವರಿಗೆ ಒಳ್ಳೆಯವರು ಬೇಕು ಯಾವಾಗ? ದೇವರಿಗೆ ಆತನ ಬಳಿಯಲ್ಲಿ ನಿಸ್ವಾರ್ಥವಾಗಿ ಯಥಾರ್ಥವಾಗಿರುವಂತವ್ರು ಬೇಕು ಯಾವಾಗ? ನೀನು ಮಾರ್ಪಡದೇ ಇದ್ದಾಗ ನೀನು ನಾನು ಪರಿಶುದ್ಧನಾಗಿರಬೇಕು ಅಂದುಕೊಳ್ಳುತ್ತೀಯ ವಿನಃ ಇರ್ಲಿಕ್ಕಾಗೋದಿಲ್ಲ. ಸೊ ಕಮ್ ಆಸ್ ಯು ಆರ್, ನೀನು ಹೇಗಿದ್ಯೋ ಹಾಗೆ ಬಂದುಬಿಡು. ಆಗ ನಿನ್ನ ಹೃದಯವನ್ನ ನಾನು ಬದಲಾಯಿಸ್ತೇನೆ, ಆಗ ನಿನ್ನ ಆಲೋಚನೆಗಳನ್ನ ನಾನು ಬದಲಾಯಿಸ್ತೇನೆ. ಇವತ್ತಿಗೂ ಬಹಳ ಜನ ದೀಕ್ಷಾ ಸ್ನಾನ ತೆಗೆದುಕೊಳ್ಳದೇ ಇರೋದಕ್ಕೆ ಕಾರಣವೇನಂತಂದ್ರೆ, ದೀಕ್ಷಾ ಸ್ನಾನ ತೆಗೆದುಕೊಂಡ್ಮೇಲೆ ನಾನು ತಪ್ಪು ಮಾಡಬಾರ್ದಲ್ವಾ, ಪಾಪ ಮಾಡಬಾರ್ದಲ್ಲ. ಎಸ್, ನೀನು ಪಾಪ ಮಾಡದೇ ಇರೋದಕ್ಕೆ ತಾನೇ ದೀಕ್ಷಾ ಸ್ನಾನ ತೆಗೆದುಕೊಳ್ತಿರೋದು. ನೀನು ತಪ್ಪು ಮಾಡದೇ ಇರೋದಕ್ಕೆ ತಾನೇ ನೀನು ದೀಕ್ಷಾ ಸ್ನಾನವನ್ನ ನೀನು ಪಾಲು ಹೊಂದುತ್ತಿರೋದು. ಮತ್ತೆ ಪಾಪ ಮಾಡದೇ ಇರೋದಕ್ಕೆ ನೀನು ಭಯ ಪಡ್ತಿದ್ಯಾ ಅಂತಂದ್ರೆ, ಪಾಪ ಮಾಡಬೇಕಾದ್ರೆ ನಮ್ಗೆ ಭಯ ಬರ್ತಿಲ್ಲ, ಪಾಪ ಮಾಡಬೇಕಾದ್ರೆ ನಮ್ಗೆ ಭಯ ಬರ್ತಿಲ್ಲ. ಪ್ರೇರೆ, ಪೇತ್ರನ ಹಾಗೆ ನಮ್ಮ ಆಲೋಚನೆಗಳನ್ನ, ನಮ್ಮ ಹೃದಯಗಳನ್ನ, ನಮ್ಮ ಮನಸ್ಸುಗಳನ್ನ ದೇವರಿಗೆ ಸಮರ್ಪಿಸಿಕೊಟ್ಟಾಗ, ನೀನು ಎಂತ ಕಠಿಣವಾದಂತ ಪರಿಸ್ಥಿತಿಯಲ್ಲಿ ಇದ್ದಾಗಿ ಕೂಡ ದೇವರು ತನ್ನ ಉದ್ದೇಶಗಳಿಗೆ ತಕ್ಕಂತೆ ನಮ್ಮ ಆಲೋಚನೆಗಳನ್ನ ರೂಪಿಸಿ ನಡೆಸೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಪೇತ್ರನು ಆತ್ರ ಪಡುವಂತ ವ್ಯಕ್ತಿ. ಪೇತ್ರನ್ ಆಕ್ಚುಲಿ ಹೇಳ್ಬೇಕಂದ್ರೆ ಇಸ್ ಎ ವೆರಿ ಗುಡ್ ಪರ್ಸನ್, ಒಳ್ಳೆ ವ್ಯಕ್ತಿ. ಆದರೆ ಯೇಸು ಕ್ರಿಸ್ತನನ್ನು ನೀನು ಅರಿಯುವಿಯೋ, ನಿನಗೆ ಗೊತ್ತಲ್ವಾ, ನೀನು ಆತನ ಹಿಂದೆ ತಿರುಗಿದಂತ ವ್ಯಕ್ತಿನೇ ಅಲ್ವಾ ಅಂತಂದ್ರೆ,
he couldn't able to receive the reality. ಸತ್ಯವನ್ನ ಅಂಗೀಕರಿಸೋದಕ್ಕೆ ಆಗದೇ ಇರುವಂತ ಪರಿಸ್ಥಿತಿಗೆ ಪೇತ್ರನು ಇಳಿದು ಬಿಟ್ಟಾಗ ಯೇಸು ಸ್ವಾಮಿ ಮತ್ತೆ ಮರಣವನ್ನು ಗೆದ್ದು ಎದ್ದು ಬಂದ ತಕ್ಷಣ ಪೇತ್ರನನ್ನು ನೋಡಿ, ನೀನು ಮೋಸ ಮಾಡಿದವನ್, ನೀನು ಅನ್ಯಾಯ ಮಾಡಿದೆ ನನಗೆ. ಇಷ್ಟು ದಿನ ನನ್ನ ಜೊತೆಗೆ ಇದ್ದುಕೊಂಡು ಇಷ್ಟು ದಿನ ನನ್ನ ಜೊತೆಗೆ ನನ್ನ ಪ್ರಿಯ ಶಿಷ್ಯನಾಗಿದ್ದುಕೊಂಡು ನನ್ನ ಜೊತೆಗೆ ಮಲಗಿ ನನ್ನ ಪರಿಸ್ಥಿತಿ ಏನಂತ ಗೊತ್ತಿ, ನನ್ನ ಜೊತೆಗೆ ತಿಂದು ನನ್ನ ಸ್ಥಿತಿಗತಿಗಳೇನಂತ ಗೊತ್ತು, ಎಲ್ಲಾ ನನ್ನ ಕುಟುಂಬವನ್ನೇ ಬಿಟ್ಟು ನಿಮಗೋಸ್ಕರ ನಾನು ಬಂದಲ್ಲ, ಇದನ್ನೇ ನನಗೆ ಮಾಡಿದ್ದ ಅಂತ ಹೇಳ್ಬಿಟ್ಟು ಥೂ ನೀನ್ ನೀಚ ಅಂದ್ರ ಇಲ್ಲ. ಡು ಯು ಲವ್ ಮೀ? ಪೇತ್ರನೇ, ಶಿಲುಬೆಗೆ ಹಾಕಬೇಕಾದ್ರೆ ನನ್ನನ್ನು ನೀನು ಪ್ರೀತಿ ಮಾಡ್ತಿದ್ದ ಇಲ್ವಾ ನನಗೆ ಗೊತ್ತಿಲ್ಲ, ಬಟ್ ಇವಾಗ ನೀನ್ ನನ್ನನ್ನ ಪ್ರೀತಿ ಮಾಡ್ತಿದೀಯ, ಇವಾಗ ನನ್ನನ್ನ ನೀನ್ ಪ್ರೀತಿ ಮಾಡ್ತಿದೀಯ. ಇಫ್ ಯು ಲವ್ ಮೀ, ಐ ವಿಲ್ ಗಿವ್ ಯು ರೆಸ್ಪಾನ್ಸಿಬಿಲಿಟಿ. ಇಫ್ ಯು ರಿಯಲಿ ಲವ್ ಮೀ, ನಾನು ನಿನಗೆ ಜವಾಬ್ದಾರಿಯನ್ನು ಕೊಡ್ತೇನೆ. ಪ್ರೇರೆ, ನಮ್ಮ ಜೀವನದಲ್ಲೂ ಸೇವೆಯ ವಿಷಯದಲ್ಲಿ, ನಮ್ಮ ವೈಯಕ್ತಿಕವಾದಂತ ವಿಷಯದಲ್ಲಿ ಒಂದು ವೇಳೆ ತಪ್ಪು ಮಾಡಿದವರು ನಮಗೆ ಕಾಣಿಸಿದರೆ ದಯವಿಟ್ಟು ಅವರನ್ನ ತೃಣೀಕರಿಸಬೇಡಿ. ಬಲಹೀನರಾಗಿ ಒಂದು ವೇಳೆ ಅವರಿದ್ದಾರೆ ಎಂಬಂತ ಸಂಗತಿ ನಮಗೆ ಅರ್ಥ ಆದ್ರೆ ದಯವಿಟ್ಟು ಅವರನ್ನ ತೃಣೀಕರಿಸಲಿಕ್ಕೆ ಹೋಗಬೇಡಿ. ಗಿವ್ ದಮ್ ಚಾನ್ಸ್, ಅವರಿಗೆ ಅವಕಾಶವನ್ನ ಕೊಡಿ. ಒಂದು ವೇಳೆ ಯೇಸು ಕ್ರಿಸ್ತರವರ ಅಂದಿನ ದಿನದಲ್ಲಿ ಪೇತ್ರನ ನೀನು ಮೋಸ ಮಾಡಿದಿ, ಅನ್ಯಾಯ ಮಾಡಿದರೆ ಗೆಟ್ ಔಟ್ ಅಂತ ಹೇಳ್ಬಿಟ್ಟು ಒಂದು ವೇಳೆ ಕಳಿಸಿದಿದ್ದಾರೆ, ಇವತ್ತು ಸಭೆ ಪ್ರಾರಂಭವಾಗುವುದಕ್ಕೆ ಒಂದು ಬಂಡೆಯಾಗಿ ಕೇಫವಾಗಿ ಪೇತ್ರನಿರಲಿಕ್ಕೆ ಆಗ್ತಿರ್ಲಿಲ್ಲ. ಪೇತ್ರನ ಒರಿಜಿನಲ್ ಹೆಸರು ಪೇತ್ರನಲ್ಲ, ಸೈಮನ್. ಯೇಸು ಕ್ರಿಸ್ತನು ಹೆಸರನ್ನ ಬದಲಾಯಿಸಿದ್ದಾನೆ ಅಂತಂದ್ರೆ ಕ್ಯಾರೆಕ್ಟರ್ ಬದಲಾಗಿದೆ, ಉದ್ದೇಶಗಳು ಬದಲಾಗಿದ್ದಾವೆ, ಆಲೋಚನೆಗಳು ಬದಲಾಗಿದ್ದಾವೆ. ಕ್ರಿಸ್ತನ ಬಳಿಗೆ ಬರುವುದಾದರೆ ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕಾದ್ರೆ ಬಹಳ ಜನ ಹೆಸರನ್ನ ಬದಲಾಯಿಸ್ಕೊಳ್ತಾರೆ. ನೀನ್ ಹೆಸರು ಬದಲಾಯಿಸ್ಕೊಳ್ತೀಯೋ ಬದಲಾಯಿಸ್ಕೊಳ್ಳೋದಿಲ್ವೋ ಅದು ಸೆಕೆಂಡ್ರಿ, ಬಟ್ ನಿನ್ನ ಹೆಸರು ಬದಲಾಗಿದರೂ ಬದಲಾಗದೆ ಹೋದರೂ ನಿನ್ನ ಗುಣಗಳು ಬದಲಾಗಬೇಕು, ನಿನ್ನ ಆಲೋಚನೆಗಳು ಬದಲಾಗಬೇಕು, ನಿನ್ನ ಉದ್ದೇಶಗಳು ಬದಲಾಗಬೇಕು. ಪೇತ್ರನಿಗೆ ಕ್ರಿಸ್ತನ ಹೇಳ್ತಿರುವಂತ ಮಾತು, ನನ್ನ ಕುರಿಗಳನ್ನು ಮೇಯಿಸು. ಒಂದು ವೇಳೆ ದೇವರ ವಾಕ್ಯ ನಮಗೆ ಅರ್ಥ ಆಗಿರೋದಾದ್ರೆ, ಒಂದು ವೇಳೆ ದೇವರ ವಾಕ್ಯ ನಿಮ್ಮೊಂದಿಗೆ ನಮ್ಮೊಂದಿಗೆ ಮಾತನಾಡಿರೋದಾದ್ರೆ ಪ್ರೇರೆ, ಕ್ರಿಸ್ತನು ಕೂಡ ನಮಗೆ ಹೇಳುತ್ತಿರುವಂತ ಮಾತು, ಹೋಗಿ ನನ್ನ ಸುವಾರ್ತೆಯನ್ನು ಪ್ರಕಟಿಸು. ವಾಟ್ ಡಸ್ ದಟ್ ಮೀನ್? ಅದ್ರ ಅರ್ಥ ಏನು? ಏನಾದ್ರ ಅರ್ಥ ಅಂತಂದ್ರೆ, ನನ್ನ ಸೇವೆ ನೀನು ಮಾಡು, ನನ್ನ ಕುರಿಗಳನ್ನು ಮೇಯಿಸು, ನನ್ನ ಉದ್ದೇಶಗಳನ್ನು ನೆರವೇರಿಸು, ಬಿ ವಿತ್ ಮೀ, ನನ್ನ ಜೊತೆಗಿರು, ನಾನ್ ನಿನ್ನನ್ನು ನಿಲ್ಲಿಸ್ತೇನೆ, ನಾನ್ ನಿನ್ನನ್ನು ಉನ್ನತವಾದಂತ ಪರಿಸ್ಥಿತಿಯಲ್ಲಿ ನಿಲ್ಲಿಸ್ತೇನೆ. ಯಾಕೆ? ಯಾವಾಗ? ನೀನ್ ನನಗೋಸ್ಕರ ನಿಂತಾಗ, ನೀನ್ ನನಗೋಸ್ಕರ ಬಂದಾಗ, ನೀನ್ ನನಗೆ ವಿಧೇಯನಾದಾಗ, ನೀನು ನನ್ನ ಆಲೋಚನೆಗಳನ್ನ ನೆರವೇರಿಸಿದಾಗ. ಪ್ರೇರೆ, ಆರಿಸಲ್ಪಟ್ಟಂತ 12 ಮಂದಿ ಶಿಷ್ಯರು ಯಾರೂ ಬಲವಂತರಲ್ಲ, ಯಾರೂ ಯೋಗ್ಯರಲ್ಲ, ಯಾರು ಅರ್ಹರಲ್ಲ. ಅರ್ಹರನ್ನಾಗಿ ಮಾಡಿರುವಂತದ್ದು ಕ್ರಿಸ್ತನು, ಯೋಗ್ಯರನ್ನಾಗಿ ಮಾರ್ಪಡಿಸಿದತನು ಕ್ರಿಸ್ತನಾಗಿದ್ದಾನೆ. ಇಲ್ಲಿ ಕುಳಿತಂತ ನಾವುಗಳು, ಈ ಮಾತುಗಳನ್ನ ಕೇಳ್ತಿರುವಂತ ನಾವುಗಳು, ಹೇಳ್ತಿರುವಂತ ನಾನೇ ಆಗ್ಲಿ ಯೋಗ್ಯನಲ್ಲ, ಅರ್ಹನಲ್ಲ, ಯಾವ ಪರಿಸ್ಥಿತಿಯಲ್ಲೂ ಹೇಳಿಕೊಳ್ಳುವುದಕ್ಕೆ ಆಗುವಂತ ಪರಿಸ್ಥಿತಿಯಲ್ಲಿ ಯಾವುದೂ ಇಲ್ಲ. ಬಟ್ ಸ್ಟಿಲ್ ಜೀಸಸ್ ಮೇಡ್ ಯು ದ ಪರ್ಫೆಕ್ಟ್ ಪರ್ಸನ್. ನನ್ನನ್ನು ಇಂಥ ಪರಿಸ್ಥಿತಿಯಲ್ಲಿ ಇಡುವುದಕ್ಕೆ ಕಾರಣ ಕ್ರಿಸ್ತನಾಗಿರುವುದರಿಂದ ವಿ ಶುಡ್ ಒಬೇ ಹಿಮ್. ಆತನ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು, ಆತನ ಮಾತುಗಳಿಗೆ ವಿಧೇಯರಾಗಿ ಬದುಕೋದನ್ನ ನಾವು ಕಲಿತುಕೊಳ್ಬೇಕು. ಬಹಳ ಮಂದಿ ವಾಕ್ಯಗಳನ್ನ ಹೇಳೋದಕ್ಕೆ ಆತರ ಪಡ್ತಿರ್ತಾರೆ, ವಾಕ್ಯಗಳನ್ನ ಪ್ರಕಟಿಸೋದಕ್ಕೆ ಆತರ ಪಡ್ತಿರ್ತಾರೆ. ದಯವಿಟ್ಟು ಹೇಳ್ತಿದ್ದೇನೆ, ವಾಕ್ಯವನ್ನ ಹೇಳೋದಕ್ಕೆ ಆತರ ಪಡಬೇಡಿ, ವಾಕ್ಯವನ್ನ ಹೇಳಲಿಕ್ಕೆ ಸಾರಲಿಕ್ಕೆ ಆತರ ಪಡಬೇಡಿ. ಎಸ್, ಹೃದಯದಲ್ಲಿ ಆ ಒಂದು ಉದ್ದೇಶ ಇರುತ್ತೆ, ನನಗೆ ಅವಕಾಶ ಸಿಕ್ಕಿದಾಗ ಮಾತನಾಡಬೇಕು. ಬಟ್ ಇಫ್ ಗಾಡ್ ಗಿವ್ಸ್ ಯು ಅನ್ ಆಪರ್ಚುನಿಟಿ, ದೆನ್ ಯು ಪ್ರೊಸೀಡ್. ನಿನಗೆ ದೇವರ ಅವಕಾಶವನ್ನ ಕೊಟ್ಟಾಗ ಆ ಅವಕಾಶವನ್ನು ಉಪಯೋಗಿಸ್ಕೊ. ಅವಕಾಶವಿಲ್ಲದೆ ಇದ್ದರೂ ಕೂಡ ಅವಕಾಶ ಮಾಡಿಕೊಂಡು ಹೋಗುವಂತ ಪ್ರಯತ್ನವನ್ನ, ನಿನಗೆ ನೀನೇ ದಾರಿಯನ್ನ ಹಾಕಿಕೊಳ್ಳುವಂತ ಪ್ರಯತ್ನವನ್ನ ದಯವಿಟ್ಟು ಯಾವತ್ತೂ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂತಂದ್ರೆ ನೀನು ಇರಬೇಕಂದುಕೊಂಡಂತ ಸ್ಥಾನ ಬೇರೆ, ದೇವರು ನಿನ್ನನ್ನು ಇಡಬೇಕಂತಂದುಕೊಂಡಂತ ಸ್ಥಾನ ಬೇರೆ. ದೇವರು ಇಡಬೇಕೆಂಬಂತ ಸ್ಥಾನ ಇಲ್ಲಿದ್ದರೆ ನಾವು ಇರಬೇಕೆಂಬಂತ ಸ್ಥಾನ ಇಲ್ಲೇ ಇರುತ್ತೆ. ಹಾಗಾಗಿ ದೇವರಿಗೆ ಅವಕಾಶವನ್ನು ಕೊಟ್ಟು, ದೇವರೇ ಇದು ನಿನ್ನ ಆಲೋಚನೆ, ನಿನ್ನ ಚಿತ್ತ, ನಿನ್ನ ಅವಕಾಶವಾದ್ರೆ ನಾನು ಮುಂದೆ ಹೋಗ್ತೇನೆ ಎಂಬಂತ ಸ್ಥಿರ ನಿರ್ಣಯ, ದೃಢ ನಿರ್ಣಯ ನಮ್ಮದ್ದಾಗಿದ್ದರೆ ದೇವರು, ಆತನು ಪರಿಸ್ಥಿತಿಗಳನ್ನ ನಿನಗೆ ಅನುಕೂಲವಾಗಿ ಮಾಡಿಕೊಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಯಾಕೆಂತಂದ್ರೆ ಪ್ರೇರೆ, ದೇವರ ಉದ್ದೇಶ ನಮ್ಮ ಬದುಕಿನಲ್ಲಿ ಬಹಳ ಅಮೂಲ್ಯವಾಗಿರುತ್ತೆ.
ಇವಾಗ ಇವಾಗ ವಿಲ್ಸನ್ ಎಂಬಂತ ವ್ಯಕ್ತಿ 1 hour ಮೆಸೇಜ್ ಕೊಡೋದಕ್ಕೆ ಅವಕಾಶ ಬರ್ತಿದೆ. ಬಟ್ ಬಿಫೋರ್ 5 minutes ಅಷ್ಟೇ. 5 minutes, ಎಕ್ಸಾಕ್ಟ್ಲಿ 5 minutes. 5 minutes ಆಗಿದ ತಕ್ಷಣ ನಿನ್ನ ಮೆಸೇಜ್ ಮುಗಿದ್ರುನು ಮುಗುದಿಲ್ಲ ಅಂತಂದ್ರೂ ಇಳಿಸ್ಬಿಡೋದೆ, ಮೈಕ್ ಎತ್ಬಿಡೋದೆ, ಗೆಟ್ ಔಟ್ ಅಂದ್ಬಿಡೋದೆ. ಆ 5 minutesಗೋಸ್ಕರ ವಿ ವೇರ್ ವೈಟಿಂಗ್. ಆ 5 minutesಗೋಸ್ಕರ ನಾವು ಕಾಯ್ತಿದ್ವಿ. ಆ 5 minutes ನಮಗ್ ಬಂದ್ರೆ, ಆ 5 minutes ನಮಗ್ ಬಂದ್ರೆ ಏನೋ ದೊಡ್ಡ ಸಾಧನೆ ಮಾಡಿದ ಹಾಗೆ. ಬಟ್ ವಿ ನೆವರ್ ಟ್ರೈ ಟು ಬಿ ಇನ್ ದಟ್ ಸಿಚುವೇಶನ್. ಯಾವತ್ತೂ ಕೂಡ ಆ ಸಿಚುವೇಶನ್ ಅಲ್ಲಿ ನಮ್ಮನ್ನ ನಾವು ಇಟ್ಕೊಳ್ಳೋದಕ್ಕೆ ವಿ ನೆವರ್ ಫೋರ್ಸ್ಫುಲಿ ವೆಂಟ್ ಇನ್ ದಟ್ ಸಿಚುವೇಶನ್. ನಾವು ಯಾವತ್ತೂ ಕೂಡ ಮಾಡ್ಬೇಕು. ನೋ, ಆಪರ್ಚುನಿಟಿ ಕೇಮ್. ದೇವರ ಅವಕಾಶಗಳನ್ನ ಕೊಟ್ಟನು, ದೇವರ ಪರಿಸ್ಥಿತಿಗಳನ್ನ ಕೊಟ್ಟು ದೇವರು ಅವಕಾಶವನ್ನ ಕೊಟ್ಟಾಗ ಡೋಂಟ್ ಮಿಸ್ಯೂಸ್ ದಟ್. ಅದನ್ನ ದಯವಿಟ್ಟು ತೃಣೀಕರಿಸಿಕೊಳ್ಳೋದಕ್ಕೆ, ತಳ್ಳಿ ಬಿಡೋದಕ್ಕೆ ಹೋಗ್ಬೇಡಿ. ಅದನ್ನ ಸರಿಯಾದಂತ ರೀತಿಯಲ್ಲಿ ಮಾಡಿಫೈ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಓಕೆ, ಸೊ ಆ ರೀತಿಯಾಗಿ ಪ್ರಾರಂಭವಾಗಿ ಇವತ್ತು ಒಂದು ಅರ್ಧ ಗಂಟೆ, ಒಂದು 45 ನಿಮಿಷ, ಒಂದು ತಾಸು. ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್ ಯು ಈಸ್, ವಾಕ್ಯ ಹೇಳುವಂತವ್ರಿಗೆ, ದೇವರ ವಾಕ್ಯವನ್ನ ಬೋಧಿಸುತ್ತಿರುವಂತವ್ರಿಗೆ, ಬಿ ವೆರಿ 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 ಹಂಬಲ್. ದೇವರ ಬಲವಾದಂತ ಹಸ್ತದ ಕೆಳಗಡೆ ಬಹಳ ಅಧೀನರಾಗಿ, ತಗ್ಗಿಸಿಕೊಂಡವರಾಗಿ ನಾವೆಲ್ಲರೂ ಇದ್ದರೆ, ದೇವರು ತಾನೇ ನಮ್ಮನ್ನು ಹೆಚ್ಚಿಸುವಂತ ಸಮಯ ಒಂದು ದಿನ ಬರುತ್ತೆ. ಯಾಕೆಂತಂದ್ರೆ ಯೇಸು ಕ್ರಿಸ್ತರು ಹೇಳ್ತಾರಲ್ಲ ಪ್ರೇರ, ನೀವು ತಗ್ಗಿಸಿಕೊಳ್ಳಿರಿ, ಹೆಚ್ಚಿಸಲ್ಪಡ್ತೀರಾ. ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ, ನೀವು ಹೆಚ್ಚಿಸಲ್ಪಡ್ತೀರಾ. ಹೆಚ್ಚಿಸಿಕೊಳ್ಳಬೇಕಂತ ನೀವು ಅಂದುಕೊಳ್ತೀರಾ, ಖಂಡಿತ ತಗ್ಗಿಸಲ್ಪಡ್ತೀರಾ. ಡೋಂಟ್. ಬಹಳ ಮಂದಿಯನ್ನ ನಾನು ನೋಡಿದ್ದೇನೆ, ಮೈಕ್ ತಗೊಳ್ಳೋದಕ್ಕೋಸ್ಕರ ಒದ್ದಾಡ್ತಿರ್ತಾರೆ, ಸ್ಟೇಜ್ ಮೇಲಕ್ಕೆ ಹೋಗೋದಕ್ಕೋಸ್ಕರ ಒದ್ದಾಡ್ತಿರ್ತಾರೆ. ಇನ್ನೂ ಕೆಲವರಾದ್ರೆ ಸ್ಟೇಜ್ ಮೇಲೆ ಹೋಗಿ ಕೂತ್ಕೊಳ್ಳೋದು ದೊಡ್ಡ ವಿಷಯ ಅಂತ ಅಂದ್ಕೊಂಡ್ರೆ, ಕೂತ್ಕೊಂಡ್ಮೇಲೆ ಅವ್ರಿಗೆ ಸನ್ಮಾನಗಳನ್ನ ಮಾಡಬೇಕು, ಆಹ್ವಾನಗಳನ್ನ ಮಾಡಬೇಕು, ಸ್ಪೆಷಲ್ ಇಂಟ್ರಡಕ್ಷನ್ ಅವ್ರಿಗೆ ಕೊಡ್ಬೇಕು, ಹಾರಗಳು ಹಾಕ್ಬೇಕು, ಕಿರೀಟಗಳಿಡ್ಬೇಕು. ನೋ, ಆ ಪರಿಸ್ಥಿತಿಗೋಸ್ಕರ ನಾವು ಕ್ರಿಸ್ತನನ್ನ ನಂಬಿರುವಂತದ್ದು. ಅಂಥದ್ದೆಲ್ಲ ಹೊಂದುತ್ತೇವೆ ಅಂತನ ನಾನು ಯೇಸು ಸ್ವಾಮಿಯನ್ನು ಹೊಂದಿರುವಂತದ್ದು ಅಲ್ಲ. ನೀನು ದಾಸನು, ನೀನು ಯೋಗ್ಯನಲ್ಲ, ನೀನು ಅರ್ಹನಲ್ಲ. ಮತ್ತೆ ಅಲ್ಲಿ ಮಾಡಿರುವಂತದ್ದು ಏನು ಇರೋದಿಲ್ಲ. ಏನು ಇರದೇ ಇರುವಂತ ನಿನಗೆ ಅಂತ ಪರಿಸ್ಥಿತಿ ವೈ? ಯು ನೋ ದಟ್, ನಿನಗೆ ಚೆನ್ನಾಗ್ ಗೊತ್ತು. ಬಟ್ ತುಂಬಾ ಜನ ಅಧಿಕಾರಕ್ಕೋಸ್ಕರ, ಪರಿಸ್ಥಿತಿಗೋಸ್ಕರ ಅದೇನೋ ಅದೊಂಥರ ಸೈಕೋ ಟೈಪ್ ಅಲ್ಲಿ ಮಾಡ್ತಿರ್ತಾರೆ. 10 ಜನರ ಮುಂದೆ ಕಾಣಿಸ್ಕೊಳ್ಬೇಕು, 10 ಜನರ ಮುಂದೆ ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು. ನೋ ಸರ್, ಇಫ್ ಯು ಆರ್ ಇನ್ ದಟ್ ಸಿಚುವೇಶನ್, ಪ್ಲೀಸ್ ಚೇಂಜ್ ಯುವರ್ ಸೆಲ್ಫ್. ಅಂತ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನೀನಿದ್ದಾರೆ, ಅಂತ ಆಲೋಚನೆಗಳು ಒಂದು ವೇಳೆ ನಿನಗಿದ್ದರೆ, ದಯವಿಟ್ಟು ಅದನ್ನ ತೆಗೆದು ಬಿಡು. ಅದು ಒಳ್ಳೇದಲ್ಲ. ತುಂಬಾ ಜನ ತಾಪತ್ರಯ ಪಡ್ತಾರೆ, ತುಂಬಾ ಜನ ಅವ್ರ ಹೆಸರು ಹೇಳಬೇಕು ಅಂತ ಒದ್ದಾಡ್ತಿರ್ತಾರೆ. ಏನೂ ಮಾಡಿಲ್ಲ ಅಂತಂದ್ರೆ ಏನೋ ಮಾಡಿದೀನಿ ಅಂತ ತೋರ್ಸ್ಕೊಳ್ಳೋದಕ್ಕೆ ಒದ್ದಾಡ್ತಿರ್ತಾರೆ. ನೋ ಸರ್, ನೋ. ಪೇತ್ರನು ಕೂಡ ಅಂತ ಬಲಹೀನವಾದಂತ ಪರಿಸ್ಥಿತಿಯಲ್ಲಿ ಇದ್ದ. ಇವತ್ತು ನಿನ್ನ ಬಲಹೀನತೆ ಏನು, ನನ್ನ ಬಲಹೀನತೆ ಏನು? ನೀನು ಯಾವ ಬಲಹೀನತೆಯಲ್ಲಿದ್ದೀಯಾ? ಆ ಬಲಹೀನತೆಯಲ್ಲಿ ನೀನು ಒಂದು ವೇಳೆ ಇದು ನನ್ನ ಬಲಹೀನತೆ ಅಂತ ಒಂದು ವೇಳೆ ನನಗೆ ಅರ್ಥ ಆದ್ರೆ, ಪ್ಲೀಸ್ ರೀಚೆಕ್ ಯುವರ್ ಸೆಲ್ಫ್. ನಿನ್ನನ್ನು ನೀನು ಮತ್ತೆ ಪುನರ್ ಪರಿಶೀಲಿಸಿಕೊ. ಒಂದು ದಿನ ಪೇತ್ರನು ನನಗೆ ಕ್ರಿಸ್ತನು ತಿಳಿಯುವುದಿಲ್ಲ, ನಾನು ಆತನನ್ನ ಅರಿಯುವುದಿಲ್ಲ ಎಂದು ಹೇಳಿದಂತ ಪೇತ್ರನು ಅರ್ಥ ಮಾಡಿಕೊಂಡ, ಅಯ್ಯೋ ಇದು ನನ್ನ ಬಲಹೀನತೆ, ಈ ಬಲಹೀನತೆಯನ್ನ ನಾನು ಜಯಿಸಬೇಕು, ನಾನು ಬಲವಂತನಾಗಿ ನಿಲ್ಲಬೇಕೆಂದು ಪಶ್ಚಾತ್ತಾಪ ಪಟ್ಟ, ನಿರ್ಣಯಿಸಿಕೊಂಡ, ನಿಂತ ಅನಂತರ ಪೇತ್ರನು ಸೃಷ್ಟಿಸಿರುವಂತದ್ದು ಇತಿಹಾಸ. ಅನಂತರ ಪೇತ್ರನನ್ನು ಕುರಿತು ನಾವು ಮಾತನಾಡಿಕೊಳ್ಳುವಂಥದ್ದು ಇಟ್ಸ್ ಎನ್ ಹಿಸ್ಟ್ರಿ. ಅಧಿಕಾರಿಗಳು ಬಂದರು, ನಾಯಕರು ಬಂದರು, ಶಾಸ್ತ್ರಿಗಳು ಬಂದರು, ಯಾಜಕರು ಬಂದರು, ಹೇಳಿದರು, ಯು ಶುಡ್ ನಾಟ್ ಪ್ರೀಚ್ ಇನ್ ದ ನೇಮ್ ಆಫ್ ಜೀಸಸ್. ನೀನು ಯೇಸು ಕ್ರಿಸ್ತನ ನಾಮವನ್ನೆತ್ತಿ ಮೇಲೆ ಪ್ರಕಟಿಸಬಾರದು. ಪ್ರಕಟಿಸಿದ್ರೆ ಕೊಂದು ಬಿಡ್ತೇವೆ. ಪ್ರಕಟಿಸಿದ್ರೆ ನಿಮಗೆ ಇನ್ನು ಮೇಲೆ ಯೆರೂಸಲೇಮ್ ಅಲ್ಲಿ ಜಾಗ ಇರೋದಿಲ್ಲ, ಆಧಾರ್ ಕಾರ್ಡ್ ಕಿತ್ತು ಬಿಡ್ತೇವೆ. ಇದೆಲ್ಲ ಹೇಳಿದ್ರೆ ಅವಾಗ ಪೇತ್ರನ್ ಹೇಳಿರುವಂತದ್ದು ಒಂದೇ ಒಂದು ಮಾತು, ನೀವೇ ಹೇಳಿ, ನಿಮ್ಮ ಮಾತು ಕೇಳುವುದು ನ್ಯಾಯವೋ ಸರಿಯೋ, ದೇವರ ಮಾತು ಕೇಳುವುದು ಸರಿಯೋ? ದೇವರ ಮಾತು ಕೇಳೋದೇ ತಾನೇ ಒಳ್ಳೇದು. ನಾವು ದೇವರ ಮಾತನ್ನ ಕೇಳ್ತೀವಿ. ಏನ್ ಹೇಳಿದ್ದಾರೆ ನಿನ್ನ ದೇವರು? ಮರಣವಾಗುವವರೆಗೂ ಕ್ರಿಸ್ತನನ್ನ ಪ್ರಕಟಿಸ್ಲಿಕ್ಕೆ ಹೇಳಿದ್ದಾರೆ. ಐ ಆಮ್ ಲಿಸನಿಂಗ್ ಟು ಹಿಸ್ ವರ್ಡ್. ನಾನು ದೇವರ ಮಾತನ್ನ ಕೇಳುವಂತ ವ್ಯಕ್ತಿ.
ಎಲ್ಲಿಂದ ಬಂತು ಪೇತ್ರನೇ ಆ ಧೈರ್ಯ? ಹಿ ಚೇಂಜ್ಡ್ ಹಿಮ್ಸೆಲ್ಫ್. ದೇವರಿಗೋಸ್ಕರ ಬದಲಾಗ, ಮನುಷ್ಯರಿಗೋಸ್ಕರ ಬದಲಾಗ್ಲಿಕ್ಕೆ ಹೋಗ್ಬೇಡ. ಮನುಷ್ಯರಿಗೋಸ್ಕರ ದಯವಿಟ್ಟು ಬದಲಾಗ್ಲಿಕ್ಕೆ ಹೋಗ್ಬೇಡಿ. ದೇವರು ಒಂದು ವೇಳೆ ನಿನ್ನನ್ನ ಬದಲಾಗ್ಲಿಕ್ಕೆ ಹೇಳ್ತಿದ್ರೆ ದಯವಿಟ್ಟು ಬದಲಾಗಿ. ನಿನ್ನ ಆಲೋಚನೆಗಳನ್ನ ಬದಲಾಯಿಸಿಕೋ, ನಿನ್ನ ಉದ್ದೇಶಗಳನ್ನ ಬದಲಾಯಿಸಿಕೋ. ದೇವರಿಗೋಸ್ಕರ ಪ್ರಣಾಳಿಕೆಗಳನ್ನು ನೀನು ಮಾಡಿಕೊಳ್ಳುವುದಾದ್ರೆ ಆ ಪ್ರಣಾಳಿಕೆಗಳು ಸರಿಯಾಗಿಲ್ಲದೆ ಹೋದ್ರೆ ಪ್ರಣಾಳಿಕೆಗಳನ್ನ ಬದಲಾಯಿಸಿಕೋ. ಆಗ ಕ್ರಿಸ್ತನು ನಿನ್ನ ಬಳಿಗೆ ಬಂದು ಹೇಳುವಂತ ಮಾತು, ಡು ಯು ಲವ್ ಮೀ? ಡು ಯು ಲವ್ ಮೀ? ಪೇತ್ರನ ಹಾಗೆ ಧೈರ್ಯವಾಗಿ ಹೇಳಲಿಕ್ಕಾಗತ್ತಾ? ಸ್ವಾಮಿ, ನನ್ನ ಮನಸ್ಸು ನಿನಗ್ ಗೊತ್ತಲ್ವಾ, ನನ್ನ ಉದ್ದೇಶ ನಿನಗ್ ಗೊತ್ತಲ್ವಾ? ಕ್ಯಾನ್ ವಿ ಏಬಲ್ ಟು ಟೆಲ್ ಇಟ್? ನಮ್ಮನ್ನ 1000 ಸತಿ ಯೇಸು ಸ್ವಾಮಿ ಬಂದು ಕೇಳಿದ್ರು, ನೀನ್ ನನ್ನನ್ನ ಪ್ರೀತಿ ಮಾಡ್ತಿದ್ಯಾ ಅಂತ ಕೇಳಿದ್ರು. 1000 ಸತಿ ಹೇಳ್ತೇವೆ, ಸ್ವಾಮಿ ನಾನು ನಿನ್ನನ್ನ ಪ್ರೀತಿ ಮಾಡ್ತಿದ್ದೇನೆ, ನಾನು ನಿನ್ನನ್ನ ಪ್ರೀತಿ ಮಾಡ್ತಿದ್ದೇನೆ, ಐ ಲವ್ ಯು ಟು, ಐ ಲವ್ ಯು ಟು, ಐ ಲವ್ ಯು ಟು. ಬಟ್ ದ ರಿಯಾಲಿಟಿ ಈಸ್ ವಿ ಡೋಂಟ್. ನಾವು ಪ್ರೀತಿ ಮಾಡ್ತಿಲ್ಲ. ಪೇತ್ರನಿಗೆ ಅರ್ಥ ಆಯ್ತು. ಅಯ್ಯೋ, 2 ಸತಿ ಕೇಳಿದ್ರು, 3ನೇ ಸತಿಗೆ ಆಗಿಲ್ಲ ಉತ್ತರ ಕೊಡ್ಲಿಕ್ಕೆ. ಸ್ವಾಮಿ, ನನ್ನ ಆಲೋಚನೆ, ನನ್ನ ಉದ್ದೇಶ, ನನ್ನ ಮನಸ್ಸು ನಿನಗೆ ಗೊತ್ತಿದೆ. ನಾನು ಮೊದಲು ತಪ್ಪು ಮಾಡಿದವನೇ, ನಾನು ಮೊದಲು ನಿನ್ನನ್ನು ತೊರೆದು ಬಿಟ್ಟವನೇ, ನಾನು ಮೊದಲು ನಿನ್ನನ್ನ ಅರಿಯನು ಎಂದು ಹೇಳಿದವನೇ. ಈಗಾಗಿಲ್ಲ ಸ್ವಾಮಿ. ಅದನ್ನ ನಾನು ನಿರ್ಣಯಿಸಿಕೊಳ್ಳೋದಕ್ಕೂ ಕೂಡ ಹೋಗ್ತಿಲ್ಲ. ಅದನ್ನ ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೂ ಕೂಡ ನಿನ್ನ ಮುಂದೆ ನಾನು ಹೋಗ್ತಿಲ್ಲ. ನಾನು ಸರಿಯಾಗಿದ್ದೇನೆ, ನಾನು ಬದಲಾಗಿದ್ದೇನೆ. ಐ ಆಮ್ ನಾಟ್ ಇನ್ ಫ್ರಂಟ್ ಆಫ್ ಯು ಟು ಪ್ರೂವ್ ಮೈ ಸೆಲ್ಫ್. ನಿನ್ನ ಮುಂದೆ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ತಾನೂ ಇಲ್ಲ. ನನ್ನ ಮನಸ್ಸು ನಿನಗೆ ಗೊತ್ತು, ನಾನು ಎಂತವನಂತ ನಿನಗೆ ಗೊತ್ತು. ಬಟ್ ಒಂದಂತೂ ಸತ್ಯ ಸ್ವಾಮಿ, ಮೊದಲಿದ್ದಂತ ಪೇತ್ರನ ಬೇರೆ, ಈಗಿರುವಂತ ಪೇತ್ರನ ಬೇರೆ. ಬಹಳ ಬದಲಾಗಿದ್ದೇನೆ, ಪೆಟ್ಟು ತಿಂದಿದ್ದೇನೆ, ಪಶ್ಚಾತ್ತಾಪ ಪಟ್ಟಿದ್ದೇನೆ, ಕಣ್ಣೀರು ಸುರಿಸಿದ್ದೇನೆ, ಕ್ಷಮಾಪಣೆಯನ್ನ ಕೇಳಿದ್ದೇನೆ. ನಿನ್ನ ಮುಂದೆ ಮಾತನಾಡೋದಕ್ಕೆ ನಾನು ಯೋಗ್ಯನಲ್ಲ, ಆದರೂ ನನ್ನನ್ನು ನೀನು ಕರೆದಿದ್ದೀಯಾ. ಮಾತನಾಡ್ಲಿಕ್ಕೆ ಮಾತೇ ಇಲ್ಲ ಸ್ವಾಮಿ. ನನ್ನ ಪ್ರೀತಿ ಮಾಡ್ತೀಯ ಅಂತ ಕೇಳಿದಾಗ ಆ ಪ್ರಶ್ನೆಗೆ ಉತ್ತರ ಏನ್ ಕೊಡ್ಲಿಕ್ಕೂ ನನಗಾಗ್ತಿಲ್ಲ ಕರ್ತನೆ. ಆದ್ರೆ ಒಂದಂತೂ ಸತ್ಯ, ಐ ಲವ್ ಯು. ನಾನು ನಿನ್ನ ಪ್ರೀತಿ ಮಾಡಿದೆ. 2ನೇ ಸತಿ, ಡು ಯು ಲವ್ ಮೀ? ಎಸ್ ಐ ಲವ್ ಯು. 3ನೇ ಸತಿ, ಡು ಯು ಲವ್ ಮೀ? ಸ್ವಾಮಿ, ನನ್ನ ಮನಸ್ಸೇ ನಿನ್ನ ಮುಂದೆ ಇದೆ, ನನ್ನ ಎಲ್ಲಾ ಪರಿಸ್ಥಿತಿ ನನ್ನ ಮುಂದೆ ಇದೆ, ನಿನಗೆ ಗೊತ್ತಲ್ವಾ? Now I'm telling you, feed my sheep. ನನ್ನ ಕುರಿಗಳನ್ನು ಮೇಯಿಸು. ಪ್ರೇರೆ, ನೀನು ಒಳ್ಳೆಯವನೆಂದು ಪ್ರೂವ್ ಮಾಡ್ಕೊಳ್ಬೇಕಾರಂತ ಅವಶ್ಯಕತೆ ದೇವರ ಮುಂದಿಲ್ಲ. ನೀನು ಒಳ್ಳೆಯವನೆಂದು ಧ್ರುವೀಕರಿಸಿಕೊಳ್ಳಬೇಕಾದಂತ ಅವಶ್ಯಕತೆ ಇಲ್ಲ. ನೀವು ಒಳ್ಳೆಯವನ? ನಿನ್ನ ಆಲೋಚನೆ ಏನನ್ನೋದು ದೇವರಿಗೆ ಗೊತ್ತು. ಹಾಗಾಗಿ ಕ್ರೈಸ್ತರಲ್ಲಿ ನನಗೆ ಅನಿಸಿರೋ ಮಟ್ಟಿಗೆ ಒಳ್ಳೆ ಕ್ರೈಸ್ತರು ಯಾರು ಗೊತ್ತಾ? ಒಳ್ಳೆ ಕ್ರೈಸ್ತರು ಅಂತಂದ್ರೆ ದೇವರಿಗೋಸ್ಕರ ಯಥಾರ್ಥವಾಗಿ ಬದುಕುವಂತವ್ರು, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಬದುಕುವಂತವರು, ಯಥಾರ್ಥವಾಗಿ ಜೀವಿಸೋರು ಯಾರು ಅಂತ ನನಗನ್ಸುತ್ತೆ ಅಂತಂದ್ರೆ, ಪೆಟ್ಟು ತಿಂದು ಲೋಕದಲ್ಲಿದ್ದು ವಾಕ್ಯವನ್ನು ಕೇಳಿ ಅದನ್ನು ಬಿಟ್ಟು ಲೋಕದಲ್ಲಿ ಸೇರಿ ಮತ್ತೆ ಕ್ರಿಸ್ತನಲ್ಲಿ ಬಂದು ಯಥಾರ್ಥವಾಗಿ ನಿಂತಿರ್ತಾರೆ ನೋಡಿ, ಅವರೇ ನಿಜವಾಗ್ಲೂ ಬಹಳ ಸತಿ ಯಥಾರ್ಥವಾಗಿ ದೇವರಿಗೋಸ್ಕರ ಇರ್ತಾರೆ. ಮೊದಲಿನಿಂದ ಕ್ರೈಸ್ತರೆಂದು ಹೇಳ್ಕೊಳ್ತಿರುವಂತವ್ರು ಇರ್ತಾರೆ ನೋಡಿ, ಪ್ರಾರಂಭದಿಂದ ನಾನು ಕ್ರೈಸ್ತನ. ಇವರ ಭಕ್ತಿಯ ಜೀವನ ನಟನೆ ಅಂತ ಅನ್ಸುತ್ತೆ, ಯಥಾರ್ಥವಾಗಿ ಕಾಣೋದಿಲ್ಲ, ಅದು ನಟನೆ ಅಂತ ಅನ್ಸ್ತಾ ಇರುತ್ತೆ. ಸೊ ಪೆಟ್ಟು ತಿಂದವನಿಗೆ ಗೊತ್ತಿರುತ್ತೆ ಅದರ ವ್ಯಾಲ್ಯೂ ಏನು ಅಂತ, ಹಸಿವಲ್ಲಿದ್ದವನಿಗೆ ಗೊತ್ತಿರುತ್ತೆ ಅನ್ನದ ವ್ಯಾಲ್ಯೂ ಏನು ಅಂತ, ದೇವರನ್ನು ದೂರ ಮಾಡಿಕೊಂಡು ದೇವರಿಂದ ದೂರವಾದಂತವನಿಗೆ ಗೊತ್ತಿರುತ್ತೆ ದೇವರ ವ್ಯಾಲ್ಯೂ ಏನಂತ. ಡು ಯು ನೋ ದ ವ್ಯಾಲ್ಯೂ ಆಫ್ ಯುವರ್ ಗಾಡ್? ಡು ಯು ನೋ ದ ವ್ಯಾಲ್ಯೂ ಆಫ್ ದಿ ವರ್ಡ್ ಆಫ್ ಗಾಡ್? ದೇವರ ವಾಕ್ಯದ ವ್ಯಾಲ್ಯೂ ಏನಂತ ನಿನಗೆ ಗೊತ್ತಾ? ದೇವರ ವ್ಯಾಲ್ಯೂ ಏನಂತ ನಿನಗೆ ಗೊತ್ತಾ? ಆರ್ ಯು ರೀಡಿಂಗ್ ದ ಬೈಬಲ್ ಎವ್ರಿ ಡೇ? ವಾಕ್ಯವನ್ನು ದಿನ ಓದ್ತಿದ್ದೇವ ನಾವು? ಇಫ್ ಯು ಆರ್ ನಾಟ್, ದೆನ್ ಯು ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಗಾಡ್. ನೀನು ಓದ್ತಿಲ್ಲ ಅಂತಂದ್ರೆ ದೇವರ ಆ
ಪ್ರಾಮುಖ್ಯತೆ, ದೇವರ ಶ್ರೇಷ್ಠತೆ ನಮ್ಗಿನ್ನು ಅರ್ಥ ಆಗಿಲ್ಲ. ಯಾಕೆ ಅರ್ಥ ಆಗಿಲ್ಲ ಅಂತಂದ್ರೆ ಪೆಟ್ಟು ತಿಂದಿಲ್ವಲ್ಲ. ಪೆಟ್ಟು ತಿಂದಿದ್ರೆ ಅರ್ಥ ಆಗ್ತಿತ್ತು. ಒಂದು ವೇಳೆ ಪೇತ್ರನ ಟೈಮ್ಗೆ 66 ಪುಸ್ತಕಗಳ ಬೈಬಲ್ ಈ ತರ ಪ್ರಿಂಟೆಡ್ ಆಗಿ ಪೇತ್ರನ ಮುಂದೆ ಇರ್ತಿದ್ದಿದ್ರೆ, ಸುಳ್ಳು ಹೇಳಿ ನಾನು ಯೇಸು ಸ್ವಾಮಿನ ಅರಿಯೇನು ಎಂದು ಹೇಳಿದ ನಂತರ ದಿನಾ ಒಂದೊಂದು ಪುಸ್ತಕ ಕಂಪ್ಲೀಟ್ ಮಾಡ್ತಿದ್ದೆ ನಾನು. ದಿನಾ ಪುಸ್ತಕವನ್ನ ಕಂಪ್ಲೀಟ್ ಮಾಡ್ತಿದ್ದ, ದಿನಾ ಅಧ್ಯಾಯಗಳನ್ನ ಓದ್ತಿದ್ದ, ದಿನಾ ವಾಕ್ಯವನ್ನ ಓದುತ್ತಿದ್ದ, ದಿನಾ ದೇವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿದ್ದ. ವೈ? ಬಿಕಾಸ್ ಪೆಟ್ಟು ತಿಂದು ತಿರುಗಿ ಕ್ರಿಸ್ತನ ಹತ್ರ ಬಂದ. ಪ್ರೇರೆ, ವಾಕ್ಯವನ್ನ ಓದಲಿಕ್ಕೆ ನಾವು ಸಮಯ ಕೊಡ್ಲಿಕ್ಕೆ ಆಗ್ತಿಲ್ಲ, ಬಟ್ ಕೇಳ್ತೇವೆ, ವಾಕ್ಯ ಓದಲ್ಲ. ಕೇಳ್ತಿದೀಯಾ? ಓದು. ನಾನು ಓದಲಿಕ್ಕೆ ಆಗದೆ ಇರೋರ ಬಗ್ಗೆ ನಾನು ಮಾತನಾಡ್ತಿಲ್ಲ. ಓದಕ್ ಬರುತ್ತಲ್ಲ, ಶಾಲೆಗೆ ಹೋಗಿದ್ಯಲ್ಲ, ಸ್ಕೂಲ್ಗೆ ಹೋಗಿದ್ಯಲ್ಲ, ಓಪನ್ ಅಪ್ ಯುವರ್ ಬೈಬಲ್, ರೀಡ್ ಇಟ್. ಯಾಕೆ ಅಂತಂದ್ರೆ ದೇವರ ವಾಕ್ಯ ನಿನಗೆ ಅರ್ಥ ಆದಾಗ ದೇವರು ನಿನಗೆ ಜವಾಬ್ದಾರಿಯನ್ನ ಕೊಡ್ತಾರೆ. ಜವಾಬ್ದಾರಿ ದೇವರು ನಿನಗೆ ಕೊಟ್ಟಾಗ ನೀನು ತಪ್ಪು ಮಾಡ್ಲಿಕ್ಕೆ ಅವಕಾಶವಿರೋದಿಲ್ಲ. ನೀನು ತಪ್ಪು ಮಾಡ್ಲಿಕ್ಕೆ ಅವಕಾಶವಿಲ್ಲದೆ ಇದ್ದಾಗ ನೀನು ದೇವರಲ್ಲಿ ಸ್ಥಿರವಾಗಿ ನಿಂತಿರ್ತೀಯ. ಯಾವಾಗಾದ್ರೆ ನೀನು ದೇವರಲ್ಲಿ ಸ್ಥಿರವಾಗಿ ನಿಂತಿರ್ತೀಯೋ, ನಿನಗೆ ತಿಳಿಯದೇನೆ ನೀನು ಅನೇಕರನ್ನ ದೇವರಲ್ಲಿ ನಿಲ್ಲಿಸ್ತಿರ್ತೀಯ. ಅರ್ಥ ಆಗ್ತಿದ್ಯಾ? ದೇವರು ನಿನಗೆ ಜವಾಬ್ದಾರಿಯನ್ನ ಯಾಕೆ ಕೊಡಬೇಕು ಅಂತಂದ್ರೆ, ನೀನು ಸುಮ್ಮನೆ ಇರೋದು ದೇವರಿಗೂ ಇಷ್ಟ ಇಲ್ಲ. ಆದಾಮನು ಸುಮ್ಮನೆ ಇರೋದು ದೇವರಿಗೆ ಇಷ್ಟ ಆಗಿಲ್ಲ. ಯಾರು ಸುಮ್ಮನೆ ಇರೋದು ದೇವರಿಗೆ ಇಷ್ಟ ಇಲ್ಲ. ನೀನೊಂದ್ ವೇಳೆ ಸುಮ್ಮನೆ ಇದ್ದರೆ ದೇವರಿಗೆ ಇಷ್ಟ ಇಲ್ಲ ಅಂತ ಅರ್ಥ. ಸುಮ್ಮನೆ ಇಲ್ಲ ಅಂತಂದ್ರೆ ನಾನು ಏನ್ ದೇವ್ರ ಕೆಲ್ಸಾನೇ ಅಂತಲ್ಲ. ದೇವ್ರ ಕೆಲ್ಸಾನು ನೀನು ಸುಮ್ಮನೆ ಇರದೆ ಮಾಡಬೇಕು. ನೀನು ಹೊರಗಿನ ಲೋಕದ ಕೆಲಸನೂ ಕೂಡ ಸುಮ್ಮನೆ ಇರದಂತೆ ಮಾಡಬೇಕು. ತುಂಬಾ ಜನ ಸುಮ್ಮನೆ ಇರ್ತಾರೆ, ಅಲ್ಲೂ ಮಾಡಲ್ಲ, ಇಲ್ಲೂ ಮಾಡಲ್ಲ, ಏನೂ ಮಾಡಲ್ಲ. ಡೋಂಟ್ ಬಿ ಸೈಲೆಂಟ್. ಸುಮ್ಮನೆ ದಯವಿಟ್ಟು ಇರಬೇಡ. ವರ್ಕ್, ಕೆಲಸ ಮಾಡು, ಕೆಲಸ ಮಾಡ್ತಾನೆ ಇರು, ಬಟ್ ಡೋಂಟ್ ಬಿ ಸೈಲೆಂಟ್. ಆದಾಮನಿಗೆ ದೇವರು ಕೆಲಸ ಕೊಟ್ಟಿದ್ದಾರೆ, ಮತ್ ನಿನಗ್ ಕೊಡಲ್ವಾ ದೇವರು? ನಿನಗ್ ಮಾಡಬೇಡ ಅಂತ ಹೇಳ್ತಾರ? ಆತನ ಸೇವೆಯಲ್ಲೂ ಇರು. ದೇವರು ನಿನಗೆ ಏನ್ ಕೆಲಸ ಕೊಟ್ಟಿದ್ದಾರೆ, ಯಾವ ಸ್ಥಳದಲ್ಲಿ ನಿನ್ನನ್ನು ಇಟ್ಟು ಕೆಲಸವನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ, ಆ ಸ್ಥಳದಲ್ಲಿ ನಂಬಿಗಸ್ತನಾಗಿರು. ಕ್ರಿಸ್ತನನ್ನ ಪ್ರಕಟಿಸು, ದೇವರನ್ನ ಪ್ರಕಟಿಸು, ಆತನ ವಾಕ್ಯವನ್ನ ಪ್ರಕಟಿಸು. ಬಿ ಇನ್ ಹಿಸ್ ವರ್ಕ್. ಪೇತ್ರನು ಸ್ಥಿರವಾಗಿ ನಿಂತುಕೊಳ್ಳೋದಕ್ಕೆ ಜವಾಬ್ದಾರಿ ಬೇಕಾಗಿತ್ತು. ಜವಾಬ್ದಾರಿ ಬಂದರೆ ಮನುಷ್ಯ ಬದಲಾಗ್ತಾನೆ. ಸುಮ್ಮನೆ ಹೊರಗೋದಾಗೆಲ್ಲ ದುಡ್ಡು ಖರ್ಚು ಮಾಡುತ್ತಿರುವಂತ ವ್ಯಕ್ತಿ ಒನ್ಸ್ ಮದುವೆ ಆದ್ರೆ, ಒನ್ಸ್ ಜವಾಬ್ದಾರಿ ಅನ್ನೋದು ಬಂದ್ರೆ ದುಡ್ಡು ಸುಮ್ನೆ ಖರ್ಚು ಮಾಡಲ್ಲ. ಯಾಕಂತಂದ್ರೆ ಅವಾಗ ಅವನಿಗೆ 100 ರೂಪಾಯಿ ವ್ಯಾಲ್ಯೂ ಅನ್ನೋದು ಗೊತ್ತಾಗುತ್ತೆ. ನಿನ್ನ ಜೀವನದಲ್ಲಿ ಜವಾಬ್ದಾರಿ ಬರಬೇಕು ಅಂತ ಅಪ್ಪ ಅಮ್ಮ ನಿನಗೆ ಮದುವೆ ಮಾಡ್ತಾರೆ. ನನ್ನ ಮಗನಿಗೆ, ನನ್ನ ಮಗಳಿಗೆ ಜವಾಬ್ದಾರಿ ಅರ್ಥ ಆಗ್ಬೇಕಂತ. ದೇವರು ಕೂಡ ನಿನಗೆ ಜವಾಬ್ದಾರಿ ಅರ್ಥ ಆಗೋದಕ್ಕೆ ಆತನ ಸಭೆಗೆ ದೇವರು ಬರಮಾಡ್ತಾರೆ. ಆತನ ಸಭೆಯಲ್ಲಿ ಕೆಲಸಗಳನ್ನ ಕೊಡ್ತಾರೆ. ಆತನ ಸಭೆಯಲ್ಲಿ ಕೆಲವೊಂದ್ಸತಿ ಪೆಟ್ಟುಗಳನ್ನ ತಿನ್ನಿಸ್ತಾರೆ. ಯಾಕೆಂತಂದ್ರೆ ಜವಾಬ್ದಾರಿ ನಿನಗೆ ಅರ್ಥ ಆಗ್ಬೇಕು. ನಿನ್ನ ಕೆಲಸ ಏನನ್ನೋದು ನಿನಗೆ ಅರ್ಥ ಆಗ್ಬೇಕು. ಯು ಶುಡ್ ನೋ ದ ವ್ಯಾಲ್ಯೂ ಆಫ್ ಕ್ರೈಸ್ಟ್ ಬ್ಲಡ್. ಕ್ರಿಸ್ತನ ರಕ್ತದ ಶ್ರೇಷ್ಠತೆ ನಿನಗೆ ಗೊತ್ತಾಗಬೇಕು. ಯು ಶುಡ್ ನೋ. ಅದಕ್ಕೆ ನಿನಗೆ ಜವಾಬ್ದಾರಿ. ಪ್ರಿಯ ಸಭೆಯೇ, ಈ ವಾಕ್ಯವನ್ನ ಕೇಳ್ತಿರುವಂತವ್ರೆ, ಸಭೆಯಲ್ಲಿ ನಿನ್ನ ಕೆಲಸ ಏನು? ದೇವರ ಸೇವೆಯಲ್ಲಿ ನಿನ್ನ ಕೆಲಸ ಏನು? ನೀನ್ ಏನ್ ಮಾಡ್ತಿದ್ಯಾ ದೇವರ ಸೇವೆಯಲ್ಲಿ? ಬಂದು ಕೂತ್ಕೊಂಡು ಎದ್ದೋಗೋದು ಮಾತ್ರ ನಿನ್ನ ಕೆಲಸ ಆದ್ರೆ ನಿನಗೇನೋ ಜವಾಬ್ದಾರಿ ಇಲ್ಲ ಅಂತ ಅರ್ಥ. ಅಂತ ಹೇಳಿ ಬಂದು ಕುಳಿತುಕೊಂಡು ಎದ್ದೋಗುವಂತದ್ದು ಮಾತ್ರ ನಿನ್ನ ಕೆಲಸ ಅಂತಂದ್ರೆ ದೆನ್ ಯು ಆರ್ ನಾಟ್ ಇನ್ ಕ್ರೈಸ್ಟ್. ಆತನ ಜವಾಬ್ದಾರಿ ನಿನಗಿನ್ನು ಬಂದಿಲ್ಲ. ಕೆಲವೊಬ್ರು ಇರ್ತಾರೆ, 9 ಗಂಟೆ ಅಂತಂದ್ರೆ 8 ಗಂಟೆ 8:15 ಬಂದ್ಬಿಟ್ಟು ಚಾಪೆ ಎಲ್ಲ ಆರಿಸ್ತಾರೆ. ಅವ್ರು ಬರೋಷ್ಟರಲ್ಲಿ ಅದನ್ನ ಸೆಟ್ ಮಾಡ್ತಾರೆ, ಇದನ್ನ ಸೆಟ್ ಮಾಡ್ತಾರೆ. ಎಲ್ಲರೂ ಬರೋಷ್ಟರಲ್ಲಿ ಅವ್ರು ಮೊದಲೇ ಇರ್ತಾರೆ. ಯಾರು ಜವಾಬ್ದಾರಿಯನ್ನ ಹೇಳೋದಿಲ್ಲ. ಯು ಶುಡ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ನಿನಗೆ ನೀನೇ ತೆಗೆದುಕೊಳ್ಳಬೇಕಾಗಿರುವಂತದ್ದು ಜವಾಬ್ದಾರಿ. ಅದು ಸೇವೆಯಲ್ಲಿ ದೇವರು ನನಗೆ ಕೊಡುವಂತ ಮನಸ್ಸು. ಹೌದು, ನಾನು ಇದನ್ನ ಮಾಡ್ಬೇಕಂತ ನಿರ್ಣಯಿಸಿಕೊಂಡು ನೀನೇ ಮಾಡಬೇಕಾಗಿರುವಂತದ್ದೇ ಜವಾಬ್ದಾರಿ. ಕಸ ಗುಡಿಸ್ತಿದೀಯಾ? ಗುಡಿಸ್. ಬಾತ್ರೂಮ್ ತೊಳಿತಿದ್ಯಾ? ತೊಳಿ. ಅದರಲ್ಲಿ ನಂಬಿಗಸ್ತನಾಗಿರು. ಚಾಪೆ ಹಾಕ್ತಿದ್ಯಾ? ಅದರಲ್ಲಿ ನಂಬಿಗಸ್ತನಾಗಿರು. ಕ್ಯಾಮರಾ ಸೆಟ್ ಮಾಡ್ತಿದ್ಯಾ? ಅದರಲ್ಲಿ ನಂಬಿಗಸ್ತನಾಗಿರು. ಅದು ನಿನ್ನ ಜವಾಬ್ದಾರಿ. ನೀನಿಲ್ಲ ಅಂತಂದ್ರೆ ಆ ಕೆಲಸಗಳಾಗಬಾರದು. ಅಂತ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನೀನ್ ಇರುವುದಾದ್ರೆ
ನೀನು ದೇವರ ಜವಾಬ್ದಾರಿಯಲ್ಲಿದ್ದಾಗೆ ದೇವರು ನಿನಗೆ ಜವಾಬ್ದಾರಿಯನ್ನ ಕೊಟ್ಟ ಹಾಗೆ ಯಥಾರ್ಥವಾಗಿ ಮಾಡೋದನ್ನ, ನಂಬಿಕೆಯಿಂದ ಮಾಡೋದನ್ನ, ಬಿಡದೆ ತಪ್ಪದೆ ಮಾಡೋದನ್ನ, ಇವತ್ತಲ್ಲ ನಾಳೆ ಅದರ ಪ್ರತಿಫಲವನ್ನ ನೀನ್ ಕಾಣ್ತೀಯ. ಒಂದಲ್ಲ ಒಂದು ದಿನ ಅದರ ಪ್ರತಿಫಲವನ್ನ ನೀನ್ ಕಾಣ್ತೀಯ. ಇವತ್ತು ರೇಖಾಂಟಿ ತೆಗೆದುಕೊಂಡಂತ ಜವಾಬ್ದಾರಿ ಎವ್ರಿ ಡೇ ಅರ್ಲಿ ಮಾರ್ನಿಂಗ್, ಅದ್ ರಾತ್ರಿ ಅದು ಎಷ್ಟು ಗಂಟೆಗೆ ಮಲಗ್ತಾರ ಗೊತ್ತಿಲ್ಲ, ಅವ್ರ ಆರೋಗ್ಯ ಹೇಗಿರುತ್ತೋ ಗೊತ್ತಿಲ್ಲ. ಬಟ್ ಒನ್ ಥಿಂಗ್ ಶಿ ಡಿಸೈಡೆಡ್, ಶಿ ಹ್ಯಾಸ್ ಟು ಮೇಕ್ ಇಟ್. ಶಿ ಈಸ್ ಡೂಯಿಂಗ್ ದಟ್. ಶಿ ಈಸ್ ಡೂಯಿಂಗ್ ದಟ್. ಅದನ್ನ ಜವಾಬ್ದಾರಿ ಅಂತಾರೆ. ರೇಖಾಂಟಿಗಿಂತ ನನಗೆ ಬಹಳ ಇಷ್ಟ ಆಗುವಂತ ಒಂದು ದೀಕ್ಷಿತ್, ಸೀರಿಯಸ್ಲಿ ಬಹಳ ಇಷ್ಟ ಆಗ್ತದೆ. ಪ್ರತಿದಿನ ಬೆಳಿಗ್ಗೆ ಒಂದಿನ ಮೊದಲೇ ಪೋಸ್ಟರ್ ಬಂದ್ಬಿಡುತ್ತೆ, ನೆಕ್ಸ್ಟ್ ದಿನ ಮೆಸೇಜ್ ಆಗಿದ ತಕ್ಷಣ ಮತ್ತೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಆಗ್ಬಿಡುತ್ತೆ, ಅದಕ್ಕೊಂದು ತಂಬ್ಲೈನ್ ಮಾಡ್ಬೇಕು, ಮತ್ತೆ ಮಧ್ಯದಲ್ಲಿ ರೆಫರೆನ್ಸ್ ಎಲ್ಲದನ್ನು ಕೂಡ ಮತ್ತೆ ಹಾಕ್ಬೇಕು. ಒಂದು ಕಾಲೇಜ್ಗೆ ಹೋಗ್ತಿರುವಂತ ಹುಡುಗ ಕಾಲೇಜು ನೋಡ್ಕೊಂಡು ದಿನ ಬೆಳಿಗ್ಗೆ ಎದ್ದು ದಿನ ಬೆಳಿಗ್ಗೆ ಇದೆಲ್ಲ ಮಾಡ್ಬೇಕು ಅಂತಂದ್ರೆ ಇಟ್ ಈಸ್ ನಾಟ್ ಅನ್ ಈಸಿ ಟಾಸ್ಕ್, ಬಟ್ ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ. ಹಿ ಟುಕ್ ದಟ್. ಅದನ್ನ ತೆಗೆದುಕೊಂಡಿದ್ದಾನೆ. ನನಗೆ ಇವ್ರು ಗೊತ್ತಿರೋದ್ರಿಂದ ಈ ಹೆಸರುಗಳನ್ನ ನಾನು ಹೇಳ್ತಿದ್ದೇನೆ. ಗೊತ್ತಿಲ್ಲದೆ ಒಂದು ವೇಳೆ ನೀವು ದೇವರಲ್ಲಿ ಇಂಥ ಕೆಲಸಗಳನ್ನ ಮಾಡ್ತಿದ್ರೆ ದೆನ್ ಯು ಆರ್ ಬ್ಲೆಸ್ಡ್, ನೀವು ಆಶೀರ್ವದಿಸಲ್ಪಟ್ಟವರು. ಇಫ್ ಯು ಆರ್ ನಾಟ್ ಡೂಯಿಂಗ್ ದಟ್, ಮೈ ಡಿಯರ್ ಫ್ರೆಂಡ್, ಪ್ಲೀಸ್ ಟೇಕ್ ಯೋರ್ ರೆಸ್ಪಾನ್ಸಿಬಿಲಿಟಿ. ನನ್ನನ್ನು ಹಿಂಬಾಲಿಸುವವನು ಶಿಲುಬೆಯನ್ನ ಹೊತ್ತಿಕೊಂಡು ಬರಬೇಕು. ಯು ಕಾಂಟ್ ಕಮ್ ಲೈಕ್ ದಟ್. ನೀನ್ ಸಾಗೆ ಸುಮ್ಮನೆ ಬಂದ್ಬಿಡ್ತೇನೆ ದೇವ್ರೆ, ಏನು ನಾನು ಮಾಡಲ್ಲ ಅಂತಂದ್ರೆ ಬೇಡ. ನನಗೆ ಯು ಹ್ಯಾವ್ ಟು ಡೂ ಸಮಥಿಂಗ್. ನೀನ್ ನಿನ್ನ ಶಿಲುಬೆಯನ್ನ ಹೊತ್ತುಕೊಂಡು ನನ್ನನ್ನ ಹಿಂಬಾಲಿಸಬೇಕು. ಏನಾ ಶಿಲುಬೆ? ನನ್ನನ್ನು ಪ್ರಕಟ ಮಾಡುವಂತ ಶಿಲುಬೆ. ನೀನ್ ಏನೇ ಮಾಡು ಅದರಲ್ಲಿ ನಾನಿರ್ಬೇಕು. ಏನೇ ಮಾಡು ಅದರಲ್ಲಿ ನಾನಿರ್ಬೇಕು. ಇರುವಂತ ಕೆಲಸಗಳನ್ನ ನೀನ್ ಮಾಡು. ನಾನಿಲ್ಲದಿರುವಂತ ಕೆಲಸ ನೀನ್ 1000 ಮಾಡಿದ್ರು ಐ ಡೋಂಟ್ ಕೇರ್. ನಾನಿರುವಂತ ಕೆಲಸ ನೀನು ಒಂದು ಮಾಡು. ಆ ಕೆಲಸದಲ್ಲಿ ನೀನು ಕಣ್ಣೀರು ಸುರಿಸ್ತೀಯ, ಒಂದೊಂದು ಹಣಿಯನ್ನ ನಾನು ಬುದ್ದಲಿಯಲ್ಲಿ ಕಾಪಾಡ್ತೇನೆ. ನನ್ನ ಸೇವೆಗೋಸ್ಕರ ನೀನು ಒಂದು ಹೆಜ್ಜೆ ಹಾಕ್ತೀಯ, ನಾನು ಬರ್ಕೊಳ್ತೇನೆ. ನನ್ನ ಮಗ, ನನ್ನ ಮಗಳು ನನ್ನ ಸೇವೆ ನಿಮಿತ್ತ, ವಾಕ್ಯವನ್ನು ಪ್ರಕಟಿಸುವುದರ ನಿಮಿತ್ತ ನಡೆದು ಹೋಗಿದ್ದಾನೆ ಎಷ್ಟು ದೂರ, ಪ್ರಯಾಣ ಮಾಡಿದ್ದಾನೆ ಎಷ್ಟು ದೂರ, ಗಂಟ್ಲು ನೋವು ಬರ್ತಿದ್ರು ಮಾತಾಡಿದ್ದಾನೆ ನನ್ನ ಮಗ, ಪರಿಸ್ಥಿತಿಗಳು ಅನುಕೂಲವಾಗಿ ಇಲ್ಲದೆ ಇದ್ದರೂ ನಿಂತಿದ್ದಾನೆ ನನ್ನ ಮಗ. He will make a note. ಪ್ರೇರೆ, ಕ್ರಿಸ್ತನನ್ನು ಕುರಿತು ಎಷ್ಟು ದೊಡ್ಡ ಪುಸ್ತಕ, ನಿನ್ನನ್ನು ಕುರಿತು ಎಷ್ಟಿದೆ ಪುಸ್ತಕ. ಜೇಬಲ್ಲಿ ಇಟ್ಕೊಳ್ತಾರಲ್ಲ ಒಂದು ಚಿಕ್ಕ ಏನಂತಾರೆ ನೋಟ್ ಪ್ಯಾಡ್ ಟೈಪ್ ಅಲ್ಲಿ, ಆ ತರನಾದ್ರೂ ಇದೆಯಾ ದೇವರ ಹತ್ರ ಬುಕ್ಕು? ಆ ತರನಾದ್ರೂ ಇದೆಯಾ? ದಯವಿಟ್ಟು ಪ್ರಿಯರೇ, ಜವಾಬ್ದಾರಿಗಳನ್ನ ತೆಗೆದುಕೊಳ್ಳೋರಾಗಿರೋಣ. ಜವಾಬ್ದಾರಿ ನಿನ್ನನ್ನು ಬದಲಾಯಿಸುತ್ತೆ. ಜವಾಬ್ದಾರಿ ನಿನಗೆ ದೇವರು ಅರ್ಥ ಮಾಡುವುದಕ್ಕೆ ಸಹಾಯ ಮಾಡುತ್ತೆ. ಜವಾಬ್ದಾರಿ ನಿನಗೆ ವಾಕ್ಯ ಅರ್ಥ ಆಗುವಂತೆ ಮಾಡುತ್ತೆ. ಜವಾಬ್ದಾರಿ ನೀನು ದೇವರಲ್ಲಿ ಸ್ಥಿರವಾಗಿ ನಿಂತುಕೊಳ್ಳೋದಕ್ಕೆ ಕಾರಣವಾಗುತ್ತೆ. ಜವಾಬ್ದಾರಿ ನಿನಗೆ ಗೊತ್ತಿಲ್ಲದೆ ನಿನ್ನಂತೆ ಅನೇಕರನ್ನು ನಿಲ್ಲಿಸೋದಕ್ಕೆ ಕಾರಣವಾಗುತ್ತೆ. ಪ್ಲೀಸ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ಇಫ್ ಯು ಟೇಕ್ ರೆಸ್ಪಾನ್ಸಿಬಿಲಿಟಿ, ನಿನಗೆ ಗೊತ್ತಿಲ್ದಿರಾನೆ ಪರಿಸ್ಥಿತಿಗಳು ನಿನಗೆ ಅನುಕೂಲವಾಗ್ತಿರ್ತವೆ. ನಿನಗೆ ಗೊತ್ತಿಲ್ದಿರಾನೆ ಅದ್ಭುತಗಳು ನಿನ್ನ ಜೀವನದಲ್ಲಿ ನಡೀತಿರ್ತವೆ. ಯಾಕಂತಂದ್ರೆ ಕರೆದಾತನು ನಂಬಿಗಸ್ತನು. ಬೇರೆ ತಿಳಿದು ಅನೇಕರು ದೇವರ ಸೇವೆ ಮಾಡ್ತಿರ್ತಾರೆ, ತಿಳಿಯದೆ ರಹಸ್ಯವಾಗಿ ದೇವರ ಸೇವೆ ಮಾಡ್ತಾರೆ. ಹವೆವರ್ ಯು ಹ್ಯಾವ್ ಟು ಡೂ. ತಿಳಿದು ಮಾಡ್ತೀಯಾ, ದೇವ್ರಿಗೆ ಸ್ತೋತ್ರ. ತಿಳಿಯದೆ ಮಾಡ್ತಿದ್ಯಾ, ದೇವ್ರಿಗೆ ಸ್ತೋತ್ರ. ಬಟ್ ಮಾಡ್ಬೇಕು, ನೀನು ಮಾಡ್ಬೇಕು. ಜವಾಬ್ದಾರಿ ತೆಗೆದುಕೊಳ್ಬೇಕು ದೇವ್ರಿಗೋಸ್ಕರ. ಪೇತ್ರನ ಹಾಗೆ ಸಭೆಯನ್ನು ನಿಲ್ಲಿಸಿದಂತ ವ್ಯಕ್ತಿ, ಸಭೆಯನ್ನು ಪ್ರಾರಂಭಿಸಿದಂತ ವ್ಯಕ್ತಿ, ಇಟ್ಸ್ ನಾಟ್ ಎ ಸಿಂಗಲ್ ನಂಬರ್, ಇಟ್ಸ್ ನಾಟ್ ಎ ಸಿಂಗಲ್ ಡಿಜಿಟ್. ಒಬ್ಬರು, ಇಬ್ಬರು, 10 ಜನ, 100 ಜನದಿಂದ ಪ್ರಾರಂಭವಾದಂತದ್ದಲ್ಲ ಸಭೆ. 3000 ಮಂದಿಯಿಂದ ಪ್ರಾರಂಭವಾದಂತ ಸಭೆ. ಅದಕ್ಕೆ ಪ್ರಾರಂಭಿಕನಾದಂತವನೇ ಪೇತ್ರನು. ನಿನ್ನ ಬಲಹೀನತೆಗಳೇನಿದೆಯೋ ನನಗೆ ಗೊತ್ತಿಲ್ಲ. ಆ ಬಲಹೀನತೆಗಳನ್ನು ತೆಗೆದಾಕಿ ಬಲವಾದಂತ ಕ್ರಿಸ್ತನನ್ನ ಆಶ್ರಯಿಸುವುದಾದ್ರೆ, ಆ ಬಲವಾದ ಕ್ರಿಸ್ತನ ಸಭೆಯಲ್ಲಿ ನಿನ್ನನ್ನು ನನ್ನನ್ನು ಒಂದು ಸ್ತಂಭವಾಗಿ ನಿಲ್ಲಿಸಿ ಉನ್ನತ ಸ್ಥಿತಿಗಳಲ್ಲಿ ದೇವರಿಡುವುದಕ್ಕೆ ಶಕ್ತನಾಗಿದ್ದಾನೆ.
ಪ್ಲೀಸ್ ಡೋಂಟ್ ಲೀವ್ ಕ್ರೈಸ್ಟ್. ಕ್ರಿಸ್ತನನ್ನ ದಯವಿಟ್ಟು ಬಿಡಬೇಡಿ, ಆತನ ವಾಕ್ಯವನ್ನ ಬಿಡಬೇಡಿ, ಜವಾಬ್ದಾರಿಯನ್ನು ಬಿಡಬೇಡಿ. ಜವಾಬ್ದಾರಿಯನ್ನು ತೆಗೆದು ಆತನ ನೊಗವನ್ನ ಹೊರಿ. ಯವನಸ್ಥರೇ ಮುಖ್ಯವಾಗಿ ನಿಮ್ಗೆ ಹೇಳ್ತಿದ್ದೇನೆ, ಆತನ ನೊಗವನ್ನ ಹೊರಿರಿ, ಆತನ ವಾಕ್ಯವನ್ನ ಹೊರಿರಿ. ತನ್ನ ವಾಕ್ಯವೆಂಬಂತ ನೊಗವು ನಿಮ್ಮ ಮೇಲಿರುವುದಾದ್ರೆ ಪಾಪ ಮಾಡ್ಲಿಕ್ಕೆ ನಿಮಗೆ ಸಮಯವಿರದಿರುವಷ್ಟು ನೀವು ನೊಗವನ್ನ ಇಟ್ಕೊಳ್ಳಿ. ಅದು ನಿಮ್ಗೆ ಒಳ್ಳೇದಕ್ಕೋಸ್ಕರ, ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಸೇರಿಸಿಕೊಂಡು. ದೇವರು ತಾನೇ ಈ ಮಾತುಗಳಿಂದ ನಮ್ಮೆಲ್ಲರನ್ನು ಬಲಪಡಿಸಿ ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಇದುವರೆಗೂ ಪೇತ್ರನ ಜೀವನದಿಂದ ಸ್ವಲ್ಪ ಸಂಗತಿಯನ್ನು ನಾವು ಕಳೆದುಕೊಂಡಿದ್ದೇವೆ. ಜವಾಬ್ದಾರಿಯನ್ನು ತೆಗೆದುಕೊಂಡು ಪಶ್ಚಾತ್ತಾಪ ಪಟ್ಟು ಮಾಡಿದಂತ ತಪ್ಪುಗಳನ್ನು ನಿಮ್ಮ ಮುಂದೆ ಒಪ್ಪಿಕೊಂಡು ನಮ್ಮನ್ನು ನಾವು ಸರಿ ಮಾಡಿಕೊಳ್ಳೋದಕ್ಕೆ ನೀವು ಅವಕಾಶವನ್ನು ಕೊಟ್ಟಾಗ ಅವಕಾಶಗಳನ್ನು ನಾವು ಸದ್ವಿನಿಯೋಗ ಮಾಡಿಕೊಳ್ಳುವಂತೆ ಸಹಾಯ ಮಾಡಿ, ಕೇಳಿದಂತ ಮಾತುಗಳನ್ನು ಬಿಟ್ಟು ಬಿಡದೆ ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ಆ ಮಾತುಗಳ ಪ್ರಕಾರವಾಗಿ ಜೀವಿಸುವಂತೆ ಸಹಾಯ ಮಾಡಿ. ಹೀಗೆ ಕರ್ತನೆ, ನಮಗೆ ತಿಳಿದು ಕೆಲವರು, ತಿಳಿಯದೆ ಅನೇಕರು ನಿಮ್ಮಲ್ಲಿ ನಿಮ್ಮ ಸೇವೆಗೋಸ್ಕರ ತವಕ ಪಡುತ್ತಾ ಪ್ರಾರ್ಥಿಸುತ್ತಾ ಕಣ್ಣೀರು ಸುರಿಸುತ್ತಿರುವಂತವ್ರು ಅನೇಕರಿದ್ದಾರೆ. ಅವರೆಲ್ಲರನ್ನು ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಳ್ಳುತ್ತೇನೆ. ತಕ್ಕ ಪ್ರತಿಫಲವನ್ನು ದೇವತೆ ನೀವು ದಯಪಾಲಿಸಿ. ನೀವು ಕೈ ಬಿಡದ ದೇವರು, ಮರೆಯದ ದೇವರು ನೀವಾಗಿದ್ದೀರಾ. ಅವರನ್ನು ನೀವೇ ಬಲಪಡಿಸಿ ನಡೆಸಿ ನಿಮ್ಮ ರಾಜ್ಯಕ್ಕಾಗಿ ನಿಲ್ಲಿಸಿಕೊಳ್ಳಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ನನ್ನನ್ನು ನಾನು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ ಸೇರಿ ಬಂದಿರುವಂತೆ ಎಲ್ಲಾ ನಿಮ್ಮ ಮಕ್ಕಳನ್ನು ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ಪ್ರತಿಯೊಬ್ಬರನ್ನು ನೀವು ಬಲಪಡಿಸಿ ನಡೆಸಿ ಸ್ಥಿರಪಡಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸವು ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ವಂದನೆಗಳು ಬ್ರದರ್. ವಂದನೆಗಳು, ಎಲ್ಲರಿಗೂ ವಂದನೆಗಳು.